ಜಿತಿನ್ ಅನ್ನೋ ಹುಡುಗ ಒಬ್ಬ ಕಾಲೇಜಿನ ಸ್ಟೂಡೆಂಟ್ ಆಗಿರ್ತಾನೆ. ಇವನು ಹೋಗ್ತಿರೋ ಕಾಲೇಜಿನಲ್ಲಿ ತುಂಬಾ ವಿಚಿತ್ರ ಘಟನೆಗಳು ಆಗ್ತಿರ್ತವೆ. ಮತ್ತೆ ಈ ಕಾಲೇಜಿನ ಹೆಚ್ಚುವಡಿ ಆದವರು ಕೆಲವರು ಸತ್ತಿದ್ದಾರೆ, ಕೆಲವರು ಜೈಲಿಗೆ ಹೋಗಿದ್ದಾರೆ, ಕೆಲವರು ಏನೇನೋ ಆಗಿದ್ದಾರೆ. ಅದರಲ್ಲೂ ಈ ಸರ್ ಏನೋ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಅಷ್ಟರಲ್ಲೂ ಈ ವಿಚಿತ್ರ ಕಾಲೇಜ್ ಯಾವುದು, ಇಲ್ಲಿ ಇಂತಹ ವಿಚಿತ್ರ ಘಟನೆಗಳು ಯಾಕೆ ಆಗ್ತಿವೆ, ಇದೆಲ್ಲದರ ಉತ್ತರ ಇದೆ ಈ ಮೂವಿನಲ್ಲಿ. ಮೂವಿ ಹೆಸರು ಪಡ್ಡ ಕಾಳಂ ಅಂತ, ಅಂದ್ರೆ ಯುದ್ಧ ಭೂಮಿ ಅಂತ. ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈಗ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಈಗ ಕತೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಒಂದು ಇತಿಹಾಸವನ್ನ ಹೇಳ್ತಾರೆ. ಮಾಯಾ ಮಂತ್ರಗಳು ಅಸ್ತಿತ್ವದಲ್ಲಿದ್ದಂತಹ ಆ ಕಾಲದಲ್ಲಿ ಆದಿತ್ಯ ರಾಜ ಅನ್ನೋ ಒಬ್ಬ ವ್ಯಕ್ತಿ ಮನುಷ್ಯತ್ವದಲ್ಲಿ ಯಾವುದೇ ತಪ್ಪಾಗಬಾರ್ದು ಅಂತ ಹೇಳಿ ಒಂದು ಮಂತ್ರವನ್ನ ತಯಾರಿಸ್ತಾನೆ. ಇದನ್ನ ಕೇವಲ ವಿರೋಧಕ್ಕಾಗಿ ಬಳಸ್ತಾರೆ. ಆದ್ರೆ ಆದಿತ್ಯ ರಾಜನಿಗೆ ಗೊತ್ತಾಯ್ತು ಇದು ಕೆಟ್ಟವರ ಕೈಗೆ ಸಿಕ್ಕಿದ್ರೆ ಜಗತ್ತು ನಾಶ ಆಗುತ್ತೆ. ಹಾಗಾಗಿ ಅದನ್ನ ರಹಸ್ಯವಾಗಿ ಒಂದು ಜಾಗದಲ್ಲಿ ಇಟ್ಬಿಡ್ತಾನೆ. ಆದ್ರೆ ಇದರ ಮೇಲೆ ಕಣ್ಣು ಬಿದ್ದಿತ್ತು ಟಿಪ್ಪು ಸುಲ್ತಾನ್ನಿಗೆ. ಟಿಪ್ಪು ತನ್ನ ಸೈನ್ಯದ ಜೊತೆ ಬರ್ತಾನೆ ಆ ದಿವ್ಯ ಶಕ್ತಿಯನ್ನ ಕದಿಯೋದಕ್ಕೆ. ಮತ್ತೆ ಅದು ಸಕ್ಸಸ್ ಕೂಡ ಆಗುತ್ತೆ. ಮತ್ತೆ ಇದರ ಪ್ರಯೋಗದಿಂದ ಇವನು ಇದ್ದವರನ್ನೆಲ್ಲ ಕೊಲ್ಲೋಕೆ ಶುರು ಮಾಡ್ತಾನೆ. ಆದ್ರೆ ಕೊನೆಗೆ ಕಾರ್ತಿಕ ಮಹಾರಾಜ ಅನ್ನೊಬ್ಬ ವ್ಯಕ್ತಿ ಕಾರಿನ್ ಕುಟ್ಟಿ ಅನ್ನೋ ಹೆಸರಿರೋ ಮಂತ್ರವಾದಿ ಹೆಲ್ಪ್ ನಿಂದ ಟಿಪ್ಪುವನ್ನ ಕೊಲ್ತಾನೆ. ನಂತರ ದಿವ್ಯ ಶಕ್ತಿಯನ್ನ ಯಾರು ಕೂಡ ಕೆಟ್ಟ ಕೆಲಸಕ್ಕೆ ಬಳಸಬಾರದು ಅಂತ ಹೇಳಿ ಒಂದು ಲಿಪಿಯಲ್ಲಿ ಅದರ ಬಗ್ಗೆ ಬರೆದು ಟಿಪ್ಪುವನ್ನ ಕೊಂದು ಶವ ಮಾಡಿದಂತಹ ಜಾಗದಲ್ಲಿ ಇಟ್ಟುಬಿಡ್ತಾನೆ. ಈ ಘಟನೆ ಆಗಿ ಎಷ್ಟೋ ವರ್ಷಗಳಾಗಿತ್ತು, ಎಷ್ಟೋ ತಲೆಮಾರುಗಳೇ ಆಗಿತ್ತು. ಆದ್ರೆ ಆ ಜಾಗದ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಈ ಕಲಿಯುಗದಲ್ಲಿ ಒಬ್ಬ ಅದನ್ನ ಅರ್ಥ ಮಾಡ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಮತ್ತೆ ಈಗ ದಿವ್ಯ ಶಕ್ತಿ ಇವನ ಬಳಿ ಇದೆ. ಇದೆಲ್ಲ ಫ್ಲಾಶ್ ಬ್ಯಾಕ್ ಆಗಿತ್ತು. ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಕಥೆ. ಇಲ್ಲಿ ಕಾಲೇಜಿನ ಬಳಿ ಇದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಗಳು. ಈ ಕಲಿಯುಗದಲ್ಲಿ ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಎಲ್ಲ ಇರ್ತಿದ್ರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಟೈಮ್ ಟ್ರಾವೆಲ್ ಎಲ್ಲ ಇರ್ಬೇಕಿತ್ತು ಅಂತ. ಮತ್ತೆ ಆಗ ತೋರಿಸ್ತಾರ ಈ ಕ್ಯಾರೆಕ್ಟರ್ ಮತ್ತೆ ಇವನ ಹೆಸರು ಜಿತಿನ್ ಅಂತ. ಮತ್ತೆ ಇವನು ತಂದಿದ್ದಾನೆ ಚೈನ್ ಅವನ ಗರ್ಲ್ ಫ್ರೆಂಡ್ ಗೆ ಪ್ರಪೋಸ್ ಮಾಡೋದಕ್ಕೆ. ಇವರು ಮಾತಾಡ್ಕೊಳ್ತಿರ್ತಾರೆ. ಈ ಸಲ ಪಕ್ಕ ನಿನ್ನ ಲವ್ ಸಕ್ಸಸ್ ಆಗುತ್ತೆ. ಅದೇ ಟೈಮ್ ಗೆ ಇವನ ಲವರ್ ಕೂಡ ಬಂದ್ಲು. ಇವನ ಫ್ರೆಂಡ್ಸ್ ಎಲ್ಲ ಎದ್ದೇಳ್ತಾರೆ. ಮತ್ತೆ ಇವನು ಕೊಡ್ತಾನೆ ಚೈನ್ ಅನ್ನ ಅವಳಿಗೆ. ಒಮ್ಮೆ ಇವನಿಗೆ ಖುಷಿ ಆಯ್ತು. ಆದ್ರೆ ನೋಡಿದ್ರೆ ಅವಳ ಮುಖ ಬಾಡಿ ಹೋಗ್ತಿದೆ. ಈಗ ಅದ್ರ ಆಚೆ ರೂಮ್ ಗೆ ಬಂದ. ಫ್ರೆಂಡ್ಸ್ ಕೇಳ್ತಾರೆ ಅಷ್ಟು ಪಕ್ಕ ಬಂದಾಯ್ತಾ ಗುರು ನಿಂದು, ಹೇಗೆ ಲವ್ ಸಕ್ಸಸ್ ಆಯ್ತಾ ಹೇಗೆ? ಮತ್ತೆ ಜಿತಿನ್ ಹೇಳ್ತಾನೆ ಏನಾಯ್ತು ಅಂತ. ಈಗ ಫ್ಲಾಶ್ ಬ್ಯಾಕ್. ಬೈದವೆ ಇವನ ಲವರ್ ಹೆಸರು ಜೀವಿಕಾ ಅಂತ. ಜಿತಿನ್ ಮತ್ತೆ ಜೀವಿಕಾ ಡಿಸ್ಕಸ್ ಮಾಡ್ತಿದ್ದಾಗ ಇದರ ಎಡೆಯಲ್ಲಿ ಒಬ್ಬ ಬರ್ತಾನೆ. ಇವನ ಹೆಸರು ಲೀಜೋ ಅಂತ. ಇವನು ಜೀವಿಕನ ಬಳಿ ಬಂದು ಕೇಳ್ತಾನೆ ನಮ್ದೊಂದು ಪಾರ್ಟಿ ಇದೆ, ನೀನ್ ಪಕ್ಕ ಬರ್ತೀಯ ಅಲ್ವಾ ಅಂತ. ಜೀವಿ ಕೇಳ್ತಾನೆ ಓಕೆ ನಾ ಬರ್ತೀನಿ ಅದಕ್ಕೆ. ಆದ್ರೆ ಇದನ್ನೆಲ್ಲ ಕೇಳಿ ಜಿತಿನ್ಗೆ ಬೇಜಾರಾಗುತ್ತೆ. ಅವನು ಕೇಳ್ತಾನೆ ನಮ್ಗೆ ಸ್ವಲ್ಪ ಪ್ರೈವೇಸಿ ಕೊಡ್ಬೋದಾ ಅಂತ. ಲೀಜೋ ಹೇಳ್ತಾನೆ ಓಕೆ ನೀವು ಲವರ್ಸ್ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಜಿತಿನ್ ಕೇಳ್ತಾನೆ ಇದೆಲ್ಲ ಏನಾಗ್ತಿದೆ ನೋಡು, ನಾನು ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ತಿದ್ದೆ, ಕೇವಲ ನೀನ್ ಇಲ್ಲಿ ಅಡ್ಮಿಷನ್ ಆಗಿದೆ ಅಂತ ಹೇಳಿ ನಿನ್ನದೇ ಬ್ರಾಂಚ್ ನಲ್ಲಿ ಕೂಡ ನಾನು ಅಡ್ಮಿಷನ್ ಆದ. ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೇನೆ ಗೊತ್ತು. ಆದ್ರೆ 10 ದಿನ ನಿನ್ನನ್ನು ನೋಡ್ದೇನೆ ನಾನಿದ್ದೆ. ಆದ್ರೆ ನಂಗೇನು ಬೇಜಾರಾಗ್ಲಿಲ್ಲ. ಅಂದ್ರೆ ಇಲ್ಲಿ ಏನೋ ಸರಿ ಇಲ್ಲ. ಮತ್ತೆ ಈ ಸ್ಟೋರಿಯನ್ನ ಎಕ್ಸ್ಪ್ಲೈನ್ ಮಾಡ್ದ. ಈಗ ಫ್ರೆಂಡ್ಸ್ ಕೇಳ್ತಾರ ಹಾಗಾದ್ರೆ ಅವಳಿಗೆ ಬೇರೆಯವರ ಮೇಲೆ ಲವ್ ಆಗಿದೆ. ಜಿತಿನ್ ಹೇಳ್ತಾನೆ ಹಾಗೆಲ್ಲ ಇಲ್ಲ. ಫ್ರೆಂಡ್ಸ್ ಹೇಳ್ತಾರೆ ಹಾಗಾದ್ರೆ ತಪ್ಪು ನಿಂದಾಗಿದೆ. ಅವಳು ಯಾವಾಗ್ಲೂ ಪಾರ್ಟಿ ಡ್ಯಾನ್ಸ್ ಅಂತ ಹೇಳಿ ತಿರುಗ್ತಿರ್ತಾಳೆ. ಮತ್ತೆ ನೀನು ಈ ಕಾರ್ನರ್ ಅಲ್ಲಿ ಬಿದ್ದಿರ್ತೀಯ. ಸೊ ನಿಮ್ಮ ಜೋಡಿ ಮ್ಯಾಚ್ ಆಗ್ತಿಲ್ಲ. ಜಿತಿನ್ ಹೇಳ್ತಾನೆ ಪ್ರಾಬ್ಲಮ್ ಅದಲ್ಲ, ಅವಳು ನನ್ನ ಆಚೆ ಕ್ಲಾಸ್ ಮತ್ತೆ ನಾನು ಈಚೆ ಕ್ಲಾಸ್ ಇದ್ದೀನಿ, ನಂಗೆ ಹೇಗೆ ಡಿಸ್ಟೆನ್ಸ್ ಸಿಗುತ್ತೆ? ಆಗ ಅವನ ಫ್ರೆಂಡ್ ಒಂದು ಐಡಿಯಾ ಕೊಡ್ತಾನೆ. ನಿಂಗೆ ಅವಳ ಬಗ್ಗೆ ಏನೆಲ್ಲ ಒಪಿನಿಯನ್ ಇದೆ ಅದನ್ನೊಂದು ಪೇಪರ್ ಅಲ್ಲಿ ಬರಿ, ಮತ್ತೆ ಕ್ಲಾಸ್ ಮುಗ್ಮೇಲೆ ಅದನ್ನ ಅವಳಿಗೆ ಕೊಡೋಣ ಅಂತ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ಲಾಸ್ ಶುರು ಆಗುತ್ತೆ. ಇಲ್ಲಿ ಒಬ್ರು ಸರ್ ಟೀಚಿಂಗ್ ಮಾಡ್ತಿದ್ದಾರೆ. ಮತ್ತೆ ಇವ್ರ ಹೆಸರು ಶಾಜಿ ಅಂತ. ಕ್ಲಾಸ್ ಮಾಡ್ತಿರುವಾಗ ಯಾರೋ ಪೇಪರ್ ನ ಬಾಲ್ ಅನ್ನು ಬಿಸಾಕ್ತಾರೆ. ಶಾಜಿ ಸರ್ ಕೇಳ್ತಾರೆ ಯಾರು ಬಿಸಾಕಿದದು? ಮತ್ತೆ ಫುಲ್ ತಿರುಗಿದಾಗ ಇಲ್ಲಿ ಫ್ರಂಟ್ ಬೆಂಚ್ ಅಲ್ಲಿ ಕಾಣ್ತಾನೆ ಜಿತಿನ್. ಮತ್ತೆ ಅವನ ಕೈಯಲ್ಲಿ ಲವ್ ಲೆಟರ್ ಇತ್ತು. ಆದ್ರೆ ಪೇಪರ್ ಬಾಲ್ ಬಿಸಾಕಿದ್ದು ಬೇರೆ ಯಾರೋ ಆಗಿದ್ರು. ಸರ್ ಹೇಳ್ತಾರೆ ಈಗೇನ ಅಧಿಕ ಪ್ರಸಂಗ ಮಾಡಿದರೆ ನಿನ್ನ ಹೊರಗೆ ಹಾಕ್ತೀನಿ ಅಂತ. ಮತ್ತೆ ಹೀಗೇನು ಬೈತಿದ್ದಾಗ ಒಬ್ಬ ಎಂಟ್ರಿ ಕೊಡ್ತಾನೆ. ಮತ್ತೆ ಹೇಳ್ತಾನೆ ಎಲ್ರು ಕೇಳಿ ನಿಮ್ಗೆ ಗೊತ್ತಿದೆ ನಮ್ಮ ಕಾಲೇಜ್ ನಲ್ಲಿ ಏನೇನಾಗ್ತಿದೆ ಅಂತ. ಅಷ್ಟರಲ್ಲಿ ಶಾಜಿ ಸರ್ ಹೇಳ್ತಾರೆ ಏನ್ ಗುರು ನೀನು ಇಲ್ಲಿ ನಾನೊಬ್ಬ ನಿಂತಿದ್ದೀನಿ ಅಂತ ಕಾಣ್ತಿದ್ಯಲ್ಲ, ಅದು ಇವತ್ತು ಸ್ಟ್ರೈಕ್ ಆಗಿದೆ. ಸರ್ ಹೇಳ್ತಾರೆ ಸ್ಟ್ರೈಕ್ ಇರ್ಲಿ ಏನಿರ್ಲಿ ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಇವನ್ ಹೇಳ್ತಾನೆ ಸರ್ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡಿ, ಈ ಸ್ಟ್ರೈಕ್ ಎಲ್ಲ ಆಗ್ತಿರೋದು ನಿಮ್ಮ ಬ್ರಾಂಚ್ ನಿಂದಾನೆ, ಅದರಲ್ಲೂ ನಿಮ್ಮ ಹೆಚ್ಚುವಡಿನೇ. ಸರ್ ಹೇಳ್ತಾರೆ ಸ್ವಲ್ಪ ಮನುಷ್ಯನ ರೀತಿ ಮಾತಾಡೋ. ಇವನ್ ಹೇಳ್ತಾನೆ ನೀವು ಮನೆಯಲ್ಲಿ ಹೆಂಡತಿ ಜೊತೆ ಗಲಾಟೆ ಮಾಡಿ ಇಲ್ಲಿ ಏನೇನೋ ಬೈತೀರಾ. ಮತ್ತೆ ಇಲ್ಲಿ ದೊಡ್ಡ ಗಲಾಟೆನೆ ಶುರು ಆಯ್ತು ಗುರು. ಮತ್ತೆ ಇದರ ಎಡೆಯಲ್ಲಿ ಬರ್ತಾರೆ ಇನ್ನೊಬ್ರು ಸರ್, ಇವ್ರ ಹೆಸರು ರಂಜಿತ್ ಅಂತ. ಇವ್ರು ಹೇಳ್ತಾರೆ ಶಾಜಿ ಸರ್ ಏನಾಗ್ತಿದೆ ಇಲ್ಲಿ? ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇಲ್ಲಿ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ ಅಂತ. ಅಂಡ್ ಎಲ್ಲರನ್ನ ಸಮಾಧಾನ ಪಡಿಸ್ತಾನೆ. ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನೀವು ಇತ್ತೀಚೆಗೆ ಸ್ಟಾಫ್ ಗಳಿಗಿಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಆದ್ರೆ ಅದೇ ಹೊತ್ತಿಗೆ ಅಲ್ಲಿನ ಹೆಚ್ಚುವಡಿಯನ್ನ ತೆಗಿಬೇಕು ಅಂತ ಹೇಳಿ ಸ್ಟ್ರೈಕ್ ಜೋರಾಗಿ ನಡೀತಿದೆ. ಇವರ ಗ್ಯಾಂಗ್ ಹೇಳುತ್ತಾ ಇಲ್ಲಿನ ಹೆಚ್ಚುವಡಿ ಆಗಿರುವಂತಹ ರಾಘವನ್ ಅವರು ಫೇಕ್ ಸರ್ಟಿಫಿಕೇಟ್ ಗಳನ್ನ ಮಾಡಿ ಇಲ್ಲಿನ ಹೆಚ್ಚುವಡಿ ಆಗಿದ್ದಾರೆ. ನಮ್ಮ ಕಾಲೇಜ್ಗೆ ಇಂತಹ ಎಕ್ಸ್ಪೀರಿಯನ್ಸ್ ಇಲ್ಲದವರು ಬೇಡ ಅಂತ. ಮತ್ತೆ ಗಲಾಟೆ ಜೋರಾಗಿನೇ ನಡೀತಿತ್ತು. ಮತ್ತೆ ರಂಜಿತ್ ಬಂದು ಹೇಳ್ತಾನೆ ನಮ್ಮ ಹೆಚ್ಚುವಡಿ ಇನ್ನು ಶಾಜಿ ಸರ್ ಆಗ್ತಾರೆ. ರಂಜಿತ್ ಸರ್ ಹೇಳಿದ್ರೆ ಅದು ಕನ್ಫರ್ಮ್ ಗುರು. ಆದ್ರೆ ರಂಜಿತ್ ಸರ್ ಏನೋ ವಿಚಿತ್ರ ಇದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಇವರು ರೂಮ್ ಗೆ ಬರ್ತಾರ. ಮತ್ತೆ ಅಲ್ಲಿ ಒಂದು ಕಸದ ಬುಟ್ಟಿ ಇತ್ತು. ಅದರ ಒಳಗಿಂದ ಏನೋ ಒಂದು ಐಟಮ್ ಅನ್ನ ತಗೊಳ್ತಾರ. ಅದನ್ನ ಟೇಬಲ್ ಮೇಲೆ ಇಡ್ತಾರ. ಇದು ಪಗಡೆ ಆಟದ ಡೈಸ್ ನ ತರ ಇದೆ. ಆದ್ರೆ ಆ ರೂಮ್ ನ ಹಿಂದ್ಗಡೆ ಜಿತಿನ್ ಅಡಗಿ ಇದನ್ನೆಲ್ಲ ನೋಡಿರ್ತಾನೆ. ಆದ್ರೆ ರಂಜಿತ್ ಸರ್ ಬ್ಲಾಕ್ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇವರು ಸಿಸಿಟಿವಿಯಲ್ಲಿ ಗಲಾಟೆಯನ್ನ ನೋಡ್ತಿದ್ದಾರೆ. ಜೊತೆಗೆ ಬಾಟ್ಲಿಯನ್ನ ತಗೊಂಡು ಅದನ್ನ ಹಿಂಡ್ತಿದ್ದಾರೆ. ಸೊ ಬೇಸಿಕಲಿ ಈ ಸರ್ಗೆ ಬೇರೆಯವರ ಪೂರ್ತಿ ದೇಹವನ್ನ ಕಂಟ್ರೋಲ್ ಮಾಡಬಹುದು, ಅದು ಕೂಡ ಯಾವ ಜಾಗದಲ್ಲಿ ಇದ್ರು ಕೂಡ. ಸೊ ಅವರೊಂದು ಬಾಟಲ್ ಅನ್ನ ತಗೊಳ್ತಾರೆ. ಇಲ್ಲಿ ಬಾಟಲ್ ಅನ್ನ ಹಿಡಿದಾಗ ಅಲ್ಲಿ ಕುತ್ತಿಗೆನ ಹಿಡಿತಾನೆ. ಸೊ ಇವನ್ ಮಾಡೋ ಆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಇದಾಗಿದೆ ಕಾಲ ಜಾದು. ಈಗ ಸೀನ್ ಚೇಂಜ್ ಆಗುತ್ತೆ. ಜಿತಿನ್ ಈ ವಿಷಯವನ್ನ 6 ಜನ ಫ್ರೆಂಡ್ಸ್ ಗೆ ಹೇಳ್ತಾನೆ ನಮ್ಮ ರಂಜಿತ್ ಸರ್ ಕಾಲ ಜಾದು ಮಾಡ್ತಾರೆ ಅಂತ. ಇವನ ಫ್ರೆಂಡ್ಸ್ ಹೇಳ್ತಾರೆ ನಿಂಗೆ ಬ್ರೇಕಪ್ ಆಯ್ತು ಅಂತ ಗೊತ್ತಿದೆ, ಅದಕ್ಕೋಸ್ಕರ ಇಷ್ಟೆಲ್ಲ ಹುಚ್ಚುತನ ಬೇಕಾ? ಆದ್ರೆ ಇವನ್ ಹೇಳ್ತಾನೆ ಇಲ್ಲ ನನ್ನ ನಂಬಿ ಪ್ಲೀಸ್, ನಾನು
ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಕರೆಕ್ಟ್ ಆಗಿ ಗಮನಿಸಿ, ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಂತಹ HODಗಳು ತುಂಬಾ ಜನ ಜೈಲಿಗೆ ಹೋಗಿದ್ದಾರೆ, ತುಂಬಾ ಜನ ಓಡಿ ಹೋಗಿದ್ದಾರೆ, ಇನ್ನು ಕೆಲವರು ಸತ್ತಿದ್ದಾರೆ. ಇದೆಲ್ಲ ವಿಚಿತ್ರ ಅನ್ಸೋದಿಲ್ವಾ? ಅಷ್ಟರಲ್ಲೂ ಈ ರಂಜಿತ್ ಸರ್ಗೆ ಮನುಷ್ಯನ ಬಾಡಿಯನ್ನ ಕಂಟ್ರೋಲ್ ಮಾಡುವಂತಹ ಪವರ್ ಇದೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗನೆ ಅಲ್ಲಿ ಸೈಡ್ ಅಲ್ಲಿ ನೋಡಬಹುದು, ಜಸ್ಟ್ ಅಪಾಯಿಂಟ್ಮೆಂಟ್ ಆದ HOD ಆದಂತಹ ಶಾಜಿ ಸರ್ ಅನ್ನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹೇಳ್ಕೊಂಡು ಹೋಗ್ತಿದ್ದಾರೆ. ಸೊ ಜಿತಿನ್ ಹಾಗೂ ಅವನ ಫ್ರೆಂಡ್ಸ್ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ರಂಜಿತ್ ಸರ್ ಎಲ್ಲಿಗೆಲ್ಲ ಹೋಗ್ತಾರೆ ಇವರು ಕೂಡ ಆ ಜಾಗದಲ್ಲಿ ಫಾಲೋ ಮಾಡ್ತಾರೆ. ಹೀಗೇನೆ ಡೈಲಿ ಫಾಲೋ ಮಾಡ್ತಾನೆ ಹೋದ್ರು, ಆದ್ರೆ ಯಾವುದೇ ಕ್ಲೂ ಸಿಕ್ತಿಲ್ಲ. ಆದ್ರೆ ಒಂದು ದಿನ ಕಾಲೇಜ್ ಬಸ್ ನಲ್ಲಿ ಸರ್ ಇದ್ರು, ಕೆಳಗಡೆ ಏನೋ ಗಲಾಟೆ ಆಗ್ತಿತ್ತು. ರಂಜಿತ್ ಸರ್ ಅವರ ಬ್ಯಾಗ್ ಅನ್ನ ಅಲ್ಲಿ ಇಟ್ಬಿಡ್ತಾರೆ. ಮತ್ತೆ ಜಿತಿನ್ ಅದನ್ನ ನೋಡ್ತಾನೆ. ಮತ್ತೆ ನೋಡಿದಾಗ ಇದರಲ್ಲಿ ಏನೊಂದು ವಸ್ತು ಇದೆ, ಹಾಗೂ ಯಾವ್ದು ಹಳೆ ಕಾಲದ ಲಿಪಿಯಲ್ಲಿ ಬರ್ದಿದೆ. ಕೂಡಲೇ ಅವನ ಫ್ರೆಂಡ್ ನಲ್ಲಿ ಮೊಬೈಲ್ ಅನ್ನ ಕೇಳಿ ಅದರದ್ದು ಫೋಟೋ ತೆಗಿತಾನೆ. ಮತ್ತೆ ಈಚೆಯಿಂದ ಸರ್ ಕೂಡ ಬಂದ್ರು. ಜಿತಿನ್ ಹೇಳ್ತಾನೆ ಅದೇನಿಲ್ಲ, ನಿಮ್ಮ ಬ್ಯಾಗ್ ಬಿದ್ದಿತ್ತು, ಅದನ್ನ ಸರಿ ಮಾಡಿದೆ ಅಷ್ಟೇ ಅಂತ. ಆದ್ರೆ ಕೂಡ ಸ್ವಲ್ಪ ಡೌಟ್ ಇವನ ಮೇಲೆ ಬಂತು. ಮತ್ತೆ ಈಗ ನೆಕ್ಸ್ಟ್ ಡೇ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆಗೆ ಜಿತಿನ್ ಸೇರಿ ಇದು ಯಾವ ಭಾಷೆ ಲಿಪಿ ಅಂತ ಕಂಡುಹಿಡಿತಾರೆ. ನೋಡಿದಾಗ ಗೊತ್ತಾಗುತ್ತೆ ಇದು ಕನ್ನಡ ಭಾಷೆದು ಲಿಪಿ ಆಗಿದೆ. ಆದ್ರೆ ಇವರು ಇರೋದು ಕೇರಳದಲ್ಲಿ, ಸೊ ಕನ್ನಡ ಅವರಿಗೆ ಗೊತ್ತಿಲ್ಲ. ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದಿತ್ತು, ಆದ್ರೆ ಇವರು ಯಾರೋ ಡಂಬ್ಗಳು. ಇವರು ಹೇಳ್ತಾರೆ ಜಿತಿನ್ ನಿನ್ನ ಲವರ್ ಇದ್ದಾಳಲ್ಲ, ಅವಳು ಬೆಂಗಳೂರಿಂದ ಬಂದಿದ್ದಾಳೆ, ಸೊ ಅವಳಿಗೆ ಕನ್ನಡ ಗೊತ್ತಿರಬಹುದು ಅಂತ. ಸೊ ಜೀವಿಕನ ಬಳಿಗೆ ಹೋಗ್ತಾರೆ, ಆದ್ರೆ ಇವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಇಲ್ಲಿ. ಎಸ್, ಇವರದ್ದು ಕಾಲೇಜ್ ಡೇಗೆ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾರೆ. ಜಿತಿನ್ಗೆ ಅಲ್ಲಿಗೆ ಹೋಗೋಕೆ ಸರಿ ಆಗ್ಲಿಲ್ಲ, ಸೊ ಅವನ್ ಕಳಿಸಿದ ಅವನ ಫ್ರೆಂಡ್ ಅನ್ನ. ಮತ್ತೆ ಅವನು ಕೇಳ್ತಾನೆ, ನೀನ್ ಈ ಫೋಟೋನ ನೋಡ್ತಿದ್ಯಲ್ಲ, ಇದು ಕನ್ನಡ ಲಿಪಿಯಲ್ಲಿ ಬರ್ದಿದೆ, ಪ್ಲೀಸ್ ಜೀವಿಕಾ ಹೇಳ್ಬೋದಾ ಇದು ಏನ್ ಬರ್ದಿದೆ ಅಂತ. ಅವಳು ಹೇಳ್ತಾಳೆ ಇದು ಕನ್ನಡ ಲಿಪಿ ಹೌದು, ಆದ್ರೆ ಇದು ತುಳು ಭಾಷೆ ಅಕ್ಷರ ಆಗಿದೆ. ಅದ್ರಾಗ ಲೂಜು ಬರ್ತಾನೆ. ಇವನ್ ಹೇಳ್ತಾನೆ ಇದೆಲ್ಲ ಎಕ್ಸ್ಕ್ಯೂಸ್ ನಿನ್ನ ಹತ್ರ ಮಾತಾಡೋದಕ್ಕೆ, ಇವರಿಗೆ ನಿನ್ನ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಇವರು ಬಂದಿದ್ದಾರೆ. ಏ ಹುಚ್ಚ ನನ್ ಮಕ್ಳ, ಹೋಗಿ ಗೂಗಲ್ ಲೆನ್ಸ್ ಅನ್ನ ಓಪನ್ ಮಾಡಿ ಅದರ ಫೋಟೋ ತೆಗಿರಿ, ಟ್ರಾನ್ಸ್ಲೇಟ್ ಆಗುತ್ತೆ. ಆದ್ರೆ ಇವರಿಗೆ ಗೊತ್ತಿರ್ಲಿಲ್ಲ ಗೂಗಲ್ ಲೆನ್ಸ್ ಅನ್ನೋದು ಕೂಡ ಒಂದು ಇದೆ ಅಂತ. ಮತ್ತೆ ಕ್ಲಾಸ್ ರೂಮ್ ನ ಬಳಿ ಓಡ್ಕೊಂಡೋಗಿ ಬರ್ತಾರೆ. ಲೆನ್ಸ್ ನಲ್ಲಿ ನೋಡಿದಾಗ ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ, ಯಾಕಂದ್ರೆ ತುಳು ಭಾಷೆಗೆ ಅದರದ್ದೇ ಆದ ಹಸ್ತಾಕ್ಷರ ಇಲ್ಲ. ಅದನ್ನ ನಾರ್ಮಲ್ ಆಗಿ ಕನ್ನಡದಲ್ಲಿ ಬರೀತೀವಿ, ಸೊ ಅದರಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಇವನ ಫ್ರೆಂಡ್ ಒಬ್ಬ ಇದಾನಲ್ಲ, ಇವನ್ ಹೇಳ್ತಾನೆ ನಂಗೆ ಎರಡು ದಿನ ಸಾಕು, ಇಡೀ ತುಳು ಭಾಷೆ ಅಧ್ಯಯನ ಮಾಡಿ ಬರ್ತೀನಿ ಅಂತ. ಮತ್ತೆ ಇಡೀ ದಿನ ಅಧ್ಯಯನ ಮಾಡಿದವರು ಮತ್ತೆ ಸಿಗ್ತಾನೆ 2 ವಾರ ಆದ್ಮೇಲೆ. ಈಗ ಇವರೆಲ್ಲ ಇಂಟ್ರೆಸ್ಟ್ ಆಗಿ ಕೇಳ್ತಿದ್ದಾರೆ ಏನು ಅದು ಅಂತ. ಮತ್ತೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಇದೊಂದು ಲೂಡೋ ತರಹದ ಆಟ ಆಗಿದೆ. ಈ ಮಹಾಭಾರತ ಯುದ್ಧದಲ್ಲಿ ಆಟ ಆಡಿದ್ರಲ್ಲ, ಅಂದ್ರೆ ಪಗಡೆ ಆಟ, ಅದೇ ಇದಾಗಿದೆ. ಈ ಗೇಮ್ ಅನ್ನ ನೀನು ಆಡ್ಬೇಕಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ 2 ಸೈಡ್ ಇಂದ ಕೂಡ ಬೆಟ್ ಹಾಕ್ಬೇಕು. ಅಂದ್ರೆ ಈಸಿಯಾಗಿ ಹೇಳೋದಾದ್ರೆ ನಿನ್ನ ಕೈಯಲ್ಲಿ ಒಂದು ಎಗ್ ಪಫ್ಸ್ ಇದೆ, ಅದಕ್ಕೆ ಸರಿಯಾಗಿ ಇವನು ಕೂಡ ಎಗ್ ಪಫ್ ಅನ್ನೇ ಕೊಡ್ಬೇಕು. ಸೊ ಹೀಗೇನೆ ರಂಜಿತ್ ಸರ್ ಅವರ ಬಾಡಿ ಕಂಟ್ರೋಲ್ ಜೊತೆಗೆ ಶಾಜಿ ಸರ್ ನ ಬಾಡಿ ಕಂಟ್ರೋಲ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಕ್ರಿಯೆಗೆ ಹೆಸರಿದೆ ಪರಕಾಯ ಪ್ರವೇಶ ಮಾಡೋದು ಅಂತ. ಸೊ ಈಗ ಎಲ್ಲರೂ ಪ್ಲಾನ್ ಮಾಡ್ತಾರೆ, ಹೇಗಾದ್ರೂ ಸರ್ನ ಕೈಯಲ್ಲಿರುವಂತಹ ವಸ್ತುವನ್ನ ನಾವು ಕದಿಬೇಕು ಅಂತ. ಮತ್ತೆ ಇದರದೊಂದು ಪ್ಲಾನ್ ಇದೆ, ಇವರಿಗೆ ಕ್ಲಾಸ್ ಮಾಡುದು ಟೆಡ್ ಲ್ಯಾಬ್ ನಲ್ಲಿ, ಹಾಗಾಗಿ ಅಲ್ಲಿನ ಲೈಟ್ ಅನ್ನು ಆಫ್ ಮಾಡಬೇಕು ಅಂಡ್ ಅದೇ ಜಾಗಕ್ಕೆ ಹೋಗಿ ಕದಿಬೇಕು ಅಂತ. ಸೊ ಅಲ್ಲಿನ ಫ್ಯೂಸ್ ಅನ್ನ ತೆಗೆಯೋದಕ್ಕೆ ಒಬ್ಬನನ್ನ ಕರೆಸ್ತಿರ್ತಾರೆ. ಆದ್ರೆ ಇವನಿಗಂತೂ ಕನ್ಫ್ಯೂಸ್ ಆಯ್ತು, ಗುರು ಇಲ್ಲಿ ತುಂಬಾ ಫ್ಯೂಸ್ ಇದೆ, ಎಲ್ಲ ರೂಮ್ಗೂ ಒಂದೊಂದು ಕರೆಂಟ್ ಕಲೆಕ್ಷನ್ ಇದೆ. ಸೊ ತಪ್ಪಿ ಒಂದು ಫ್ಯೂಸ್ ಅನ್ನ ತೆಗಿತಾನೆ. ಮತ್ತೆ ಗೊತ್ತಾಗುತ್ತೆ ಇದು ಪ್ರಿನ್ಸಿಪಲ್ ನ ರೂಮ್ ನದಾಗಿದೆ. ಹೀಗೇನೆ ಬೇರೆ ಎಲ್ಲ ಜಾಗದ್ದು ಕರೆಂಟ್ ಹೋಯ್ತು, ಆದ್ರೆ ಈ ಜಾಗದ್ದು ಹೋಗ್ಲಿಲ್ಲ. ಸೊ ಅವರಿಗೆ ಕನ್ಫ್ಯೂಸ್ ಆಯ್ತು, ಗುರು ಏನ್ ಮಾಡೋದು ಅಂತ. ಆದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಆದ್ಮೇಲೆ ಎಲ್ಲ ಫ್ಯೂಸ್ ತೆಗ್ದ್ಬಿಟ್ಟ ಅಂಡ್ ಲಕ್ಕಿಯಾಗಿ ಇಲ್ಲಿ ಕರೆಂಟ್ ಹೋಯ್ತು. ಆದ್ರೆ ಇವನ ಶರ್ಟ್ ಹೊಳಿತಿದೆ, ಬಟ್ ಇವರಿಗೆ ಟೈಮ್ ಇಲ್ಲ. ಅದೇ ಲಕ್ಕಿ ಟೈಮ್ ಏನಂದ್ರೆ ಅಲ್ಲಿ ಶಾರ್ಟ್ ಕಟ್ ಆಗಿತ್ತು. ಜಿತಿನ್ ಅಲ್ಲಿ ಗ್ಯಾಪ್ ಅಲ್ಲಿ ಹೋಗ್ತಾನೆ, ಹಾಗೂ ಆ ವಸ್ತುವನ್ನ ಬ್ಯಾಗ್ ನಿಂದ ತಗೊಂಡು ಎಲ್ಲಿಂದ ಎಲ್ದು ಓಡ್ತಾನೆ. ಸೊ ಸಕ್ಸಸ್ ಆಗಿ ಆ ವಸ್ತುವನ್ನ ತಗೊಂಡಿದ್ದಾರೆ. ಆದ್ರೆ ಸ್ವಲ್ಪ ಎದುರಾದ್ಮೇಲೆ ಗೊತ್ತಾಗುತ್ತೆ ಅವರೊಂದು ಮಿಸ್ ಮಾಡಿದ್ದಾರೆ, ಅವರ ಬ್ಯಾಗ್ ಅಲ್ಲಿ ಬಾಕಿ ಆಗಿತ್ತು. ಸೊ ಇದರಿಂದ ರಂಜಿತ್ ಸರ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಇದು ಇವರದೇ ಕೆಲಸ ಅಂತ. ಸೊ ಬ್ಯಾಗ್ ಅನ್ನ ವಾಪಸ್ ತಗೊಳ್ಳೋದಕ್ಕೆ ಹೋಗ್ತಾರ. ಇಲ್ಲಿ ರಂಜಿತ್ ಸರ್ಗೆ ಗೊತ್ತಾಯ್ತು ಇವರು ಇದನ್ನ ಕದಿಯೋಕೆನೆ ಬಂದದು ಅಂತ. ಅವ್ರು ಕೇಳ್ತಾರೆ ಯಾಕೆ ಹೀಗೆ ಮಾಡ್ತಿದ್ದೀರಿ. ಜಿತಿನ್ ಹೇಳ್ತಾನೆ ನಂಗೆ ಗೊತ್ತಾಯ್ತು ನೀವು ಮಾಟಗಾರ ಅಂತ. ರಂಜಿತ್ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ, ನಂಗೆ ಅಂತೂ ಗೊತ್ತಾಗ್ತಿಲ್ಲ, ಸಾರಿ ಕಾಮಿಡಿ ಮಾಡ್ದೆ, ನೀವು ವಸ್ತುವನ್ನ ಕದ್ದಿದ್ದೀರಾ, ಹಾಗಂತ ನಂಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಅವನು ಕಂಟ್ರೋಲ್ ಮಾಡ್ತಾನೆ ಜಿತಿನ್ ನ ಬಾಡಿಯನ್ನ. ಇವನು ತಲೆ ತಿರುಗಿಸಿದಾಗ ಇವನ್ ಅದು ಕೂಡ ತಲೆ ತಿರುಗುತ್ತಾ. ಸೊ ಹೀಗೆ ಏನೋ ಮಾಡಕ್ ಬಂದು ಏನೋ ಆಗೋಯ್ತು. ಅಷ್ಟರಲ್ಲೂ ಇದರಿಂದ ಕಂಟ್ರೋಲ್ ತೆಗೆಯೋದು ಹೇಗೆ, ಫುಲ್ ಇಂಟೆನ್ಸ್ ಜಾಸ್ತಿ ಆಗ್ತಿದೆ. ಜಿತಿನ್ ಮತ್ತೆ ಅವನ ಫ್ರೆಂಡ್ಸ್ ಮಾತಾಡ್ತಿರ್ತಾರೆ ಏನ್ ಮಾಡೋದು ಈಗ ಅಂತ. ನೀನು ಬ್ಯಾಗ್ ನಲ್ಲಿ ಇಟ್ಟು ದೊಡ್ಡ ಮಿಸ್ಟೇಕ್ ಮಾಡ್ದೆ, ಅದು ಬೈ ಮಿಸ್ಟೇಕ್ ಆಯ್ತು, ಏನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಸಡನ್ ಆಗಿ ಜಿತಿನ್ ಇವನ ಕುತ್ತಿ ಹಿಡಿತಾನೆ. ಮತ್ತೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಎಸ್ ಇವನು ಕಂಟ್ರೋಲ್ ಮಾಡ್ತಿದ್ದಾನೆ. ಮತ್ತೆ ಕಾಲಿಗೆ ಕೂಡ ಪಂಚ್ ಕೊಟ್ಟ ಗುರು. ಮತ್ತೆ ಹೀಗೇನೆ ದಾರಿಯಲ್ಲಿ ಹೋಗ್ತಿದ್ದಾಗ ಜೀವಿಕಾ ಸಿಗ್ತಾಳೆ. ಆದ್ರೆ ಫಸ್ಟ್ ನೋಡ್ತಾನೆ ಅಲ್ಲಿ ಸಿಸಿ ಕ್ಯಾಮೆರಾ ಇದೆ, ಅಂದ್ರೆ ಇವನ ಸರ್ ರಂಜಿತ್ ಅಂತೂ ಪಕ್ಕ ಎಡವಟ್ ಮಾಡ್ತಾನೆ. ಅದಕ್ಕೆ ಜಿತಿನ್ ಹೇಳ್ತಾನೆ ನಾವು ಯಾವ್ದಾದ್ರು ಬೇರೆ ಜಾಗಕ್ಕೆ ಹೋಗಿ ಮಾತಾಡೋಣ. ಮತ್ತೆ ಬೇರೆ ರೂಮ್ಗೆ ಬಂದು ಜೀವಿಕಾ ಹೇಳ್ತಾಳ ನಿನ್ನ ಹಾಗೂ ನನ್ನ ಪರ್ಸನಾಲಿಟಿ ತುಂಬಾನೇ ಚೇಂಜ್ ಇದೆ, ನಾನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಭಾಗವಹಿಸ್ತೀನಿ, ಆದ್ರೆ ನಿಂಗೆ ಅದ್ರ ಮೇಲೆ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಅಂದ್ರೆ ನೀನು ಬದಲಾಗಬೇಕು ಅಂತ ನಾನು ಹೀಗೆ ಹೇಳ್ತಿಲ್ಲ. ಜಿತಿನ್ ಹೇಳ್ತಾನೆ ಇದೆಲ್ಲ ಏನಾಗ್ತಿದೆ ಸಡನ್ ಆಗಿ. ಜೀವಿಕಾ ಹೇಳ್ತಾಳ ಇದರಲ್ಲಿ ಅರ್ಥ ಆಗದೇ ಇರುವಂತದ್ದು ಏನು ಕೂಡ ಇಲ್ಲ, ನೀನು ನಿನ್ನ ಸ್ಟಡಿಯನ್ನ ಜರ್ಮನಿಯಲ್ಲಿ ಕಂಟಿನ್ಯೂ ಮಾಡ್ತೀಯಾ. ಜಿತಿನ್ ಹೇಳ್ತಾನೆ ಹಾಗಾದ್ರೆ ನಾನು ಜರ್ಮನಿಗೆ ಹೋಗೋದಿದ್ರೆ ಎಲ್ಲ ಸರಿ ಆಗುತ್ತಾ. ಜೀವಿಕಾ ಹೇಳ್ತಾಳೆ ನೀನ್ ಜರ್ಮನಿಗೆ ಹೋಗೋದಿದ್ರೆ ನಿನ್ನ ಕೆರಿಯರ್ ಹೇಗೆ ಬಿಲ್ಡ್ ಆಗುತ್ತೆ. ನನ್ಗೆ ಇದೆಲ್ಲ ಅರ್ಥ ಆಗೋಕೆ ಕೇವಲ 2 ದಿನ ಸಾಕಾಯ್ತು, ಸೊ ಈಗ ಸರ್ದಿಯಾಗಿದೆ ನೀನ್ ಅರ್ಥ ಮಾಡ್ಕೊಳ್ಳೋದು. ಜಿತಿನ್ ಹೇಳ್ತಾನೆ ಓಕೆ ಆಯ್ತಲ್ಲ ನಿಂದು, ನೀನು ಹೋಗ್ಬೋದು ಇಲ್ಲಿಂದ. ಅಲ್ಲಿಂದ ಕ್ಲಾಸ್ ರೂಮ್ ಗೆ ಬರ್ತಾನೆ. ಇವನ ಫ್ರೆಂಡ್ ಕೇಳ್ತಾನೆ ಏನ್ ಹೇಳ್ದ್ಲು ಗುರು ಅವಳು, ಆದ್ರೆ ಇವನ ಬಾಡಿಯನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಜಿತಿನ್ ಅಂತೂ ಕಂಟ್ರೋಲ್ ಅಲ್ಲಿ ಬಂದು ಬೋರ್ಡ್ ಅನ್ನ ಕ್ಲೀನ್ ಮಾಡ್ತಾನೆ ಗುರು, ಅದು ಕೂಡ ಲೆಕ್ಚರರ್ ಇದ್ದ ಟೈಮ್ ನಲ್ಲಿ. ಎಲ್ಲರೂ ತಿಳ್ಕೊಳ್ತಾರೆ ಇವನಿಗೆ ಹುಚ್ಚಿಡ್ತಿದೆ ಇವತ್ತು ಅಂತ. ಜೀವಿಕಾ ತಿಳ್ಕೊಳ್ತಾಳೆ ನನ್ನ ಮಾತು ಕೇಳಿನೇ ಹೀಗೆ ಆಗಿರೋದು ಇವನು ಅಂತ. ಆದ್ರೆ ಇವರಿಗೆಲ್ಲ ಹೇಗೆ ಗೊತ್ತು ಗುರು ಇವನು ರಂಜಿತ್ ಸರ್ನ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅಂತ. ಮತ್ತೆ ಇರಿಟೇಷನ್ ಅಂತೂ ಜೋರಾಗ್ತಿದೆ. ಊಟ ಮಾಡುವಾಗ ಊಟವನ್ನ ಮುಖಕ್ಕೆ ಎಸಿತಿದ್ದಾನೆ, ಕಾಫಿ ಕುಡಿಯುವಾಗ ಕಾಫಿ ಎಸಿತಿದ್ದಾನೆ. ಮತ್ತೆ ಗುರು ಇದಕ್ಕೆ ಯಾವುದೇ ಸೊಲ್ಯೂಷನ್ ಸಿಗ್ಲಿಲ್ಲ. ಆದ್ರೆ ಇವನ ಇಬ್ರು ಫ್ರೆಂಡ್ಸ್ ಗಳು 2 ಕೈಯನ್ನ ಹಿಡಿದಿದ್ದಾರೆ.
ಹಿಡಿದಿದ್ದಾರೆ. ಆದ್ರೆ ಏನ್ ಮಾಡೋದು ಗುರು, ಇವನಿಗೆ ಕಂಟ್ರೋಲ್ ಇಲ್ಲ. ಬೇಸಿಕಲಿ ಈಗ ರಂಜಿತ್ ಸರ್ ಸೊಳ್ಳೆ ಹೊಡಿತಿದ್ರೆ ಇವನು ಕೂಡ ಅದೇ ಮಾಡ್ತಾನೆ. ಸೊ ಇವನು ರಾತ್ರಿ 2 ಗಂಟೆ ಆಗಿದೆ ಆದ್ರೂ ಕೂಡ ಸೊಳ್ಳೆ ಹೊಡಿತಿದ್ದಾನೆ. ಸೊ ನಿದ್ದೆ ಮಾಡೋದು ಕೂಡ ಕಷ್ಟ ಆಗಿದೆ ಗುರು. ಸೊ ಇದಕ್ಕೆ ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಹೇಳಿ ಫೈನಲ್ ಆಗಿ ಡಿಸೈಡ್ ಮಾಡ್ತಾರೆ. ಅಂಡ್ ಇವನೊಬ್ಬ ಫ್ರೆಂಡ್ ಹೇಳ್ತಾನೆ, ಈ ಆಟ ಒಂದು ಬೆಟ್ಟಿಂಗ್ ನಿಂದ ಶುರುವಾಗಿದ್ದು ತಾನೆ, ಹಾಗಾದ್ರೆ ಮುಗಿಬೇಕಾದ್ರೂ ಕೂಡ ಬೆಟ್ಟಿಂಗ್ ಮುಗಿಬೇಕು. ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ, ಆದ್ರೆ ಈ ಆಟದಲ್ಲಿ ವಾಪಸ್ ರಂಜಿತ್ ಸರ್ ಗೆದ್ಬಿಟ್ರೆ ಏನ್ ಮಾಡೋದು? ಅದಕ್ಕೇನು ಟೆನ್ಷನ್ ಮಾಡ್ಬೇಡ, ಆಟ ಮುಗ್ದ್ಮೇಲೆ ಎಲ್ಲ ಮುಗ್ದಾಗೇನೆ ಅವರವರ ಬೆಟ್ಟಿಂಗ್ ಅವ್ರವ್ರು ಕೊಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ವಸ್ತುವಿನಲ್ಲಿರೋ ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಅದರ ನೆಕ್ಸ್ಟ್ ಡೇನೆ ಇಂಟರ್ನ್ಶಿಪ್ ಇರುತ್ತೆ. ಆದ್ರೆ ಜಿತಿನಿಗೆ ಒಂದು ಹೆದರಿಕೆ ಇರುತ್ತೆ. ಇವನಿಲ್ಲಿ ಪ್ರೆಸೆಂಟೇಶನ್ ಮಾಡೋದಕ್ಕೆ ಬಂದ್ರೆ ಅಲ್ಲಿ ರಂಜಿತ್ ಸರ್ ಕೂಡ ಇದ್ದಾರೆ. ಅವರು ಇವನ ಬಾಡಿಯನ್ನ ಕಂಟ್ರೋಲ್ ಮಾಡಿ ಏನಾದ್ರೂ ಎಡವಟ್ ಮಾಡ್ತಾರೆ ಅಂತ. ಆದ್ರೆ ಬೇರೆ ದಾರಿಯೇ ಇಲ್ಲ. ಸೊ ಅವನ ಅಲ್ಲಿಗೆ ಬರ್ತಾನೆ. ಅದನ್ನಂತೂ ಫುಲ್ ನರ್ವಸ್ ಆಗಿದ್ದ ಗುರು. ಆದ್ರೆ ಹೇಗೇನೋ ಮ್ಯಾನೇಜ್ ಮಾಡ್ಬಿಟ್ಟ. ಮತ್ತೆ ರಂಜಿತ್ ಸರ್ ಕೂಡ ಯಾವುದೇ ತೊಂದರೆ ಕೊಡ್ಲಿಲ್ಲ. ಆದ್ರೆ ಒಮ್ಮೆ ಅಲ್ಲಿಂದ ಹೋದ್ಮೇಲೆ ಸಡನ್ ಆಗಿ ತಲೆ ತಿರುಗುತ್ತೆ. ಆದ್ರೆ ಅದೇ ಕ್ಷಣಕ್ಕೆ ಅವನಿಗೆ ನೆನಪರುತ್ತೆ ಕೆಲವೊಂದು ಸಂಗತಿಗಳು. ಆ ದಿನ ರಂಜಿತ್ ಸರ್ನ ಕೋಣೆಗೆ ಬಂದಾಗ ಅವನು ಪ್ರತಿ ಸಲ ಬಾಡಿಯನ್ನ ಕಂಟ್ರೋಲ್ ಮಾಡುವಾಗ ಏನೋ ಒಂದು ಕೈಯಲ್ಲಿ ಹಿಡಿದಿದ್ದ. ಅವನು ಬಾಡಿ ಕಂಟ್ರೋಲ್ ಮಾಡೋದು ಆ ಬುಕ್ ನಿಂದ ಅಲ್ಲ, ಬದಲಾಗಿ ಅವನೊಂದು ಕೀ ಹಿಡ್ಕೊಂಡಿದ್ದಾನೆ. ಸೊ ಮೇನ್ ಆಗಿ ಬೇಕಾಗಿದ್ದು ಆ ಕೀ ಆಗಿದೆ. ಸೊ ಜಿತಿನ್ ಅವನ ಫ್ರೆಂಡ್ಸ್ ನ ಬಳಿ ಹೇಳ್ತಾನೆ, ಹೇಗಾದ್ರೂ ಮಾಡಿ ಆ ಕೀ ಅನ್ನು ತಗೊಳ್ಬೇಕು. ಬೈ ದ ವೇ ಟೇಬಲ್ ನಲ್ಲಿ ನೋಡಬಹುದು ಗೈಸ್, ಒನ್ ಪೀಸ್ ನ ಕ್ಯಾರೆಕ್ಟರ್ಸ್ ಇದೆ. ಎನಿವೇಸ್ ಇವನ ಫ್ರೆಂಡ್ ಹೇಳ್ತಾನೆ, ನಾವು 3D ಮೂಲಕ ಈ ಕೀ ಅನ್ನ ಮಾಡಬಹುದು. ಇವರೆಲ್ಲರೂ ಕೇಳ್ತಾರೆ, ಅದು ಹೇಗೆ ಸಾಧ್ಯ? ಇವನು ಹೇಳ್ತಾನೆ, ಬೇಸಿಕಲಿ ಇದನ್ನ ಕ್ಲಿಯರ್ ಆಗಿ ಪ್ರಿಂಟ್ ಔಟ್ ತೆಗೆದು ಸ್ಕ್ಯಾನರ್ ನ ಮೂಲಕ ಅದರ 3D ಆಬ್ಜೆಕ್ಟ್ ಸಿಗುತ್ತೆ. ಆಗ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಹೌದು ಇದು ಪಾಸಿಬಲ್ ಇದೆ. ಬೈ ದ ವೇ ನಾಳೆ ಬೇರೆ ಎಲೆಕ್ಷನ್ ಇದೆ, ಸೊ ಆ ಲ್ಯಾಬ್ ಬೇರೆ ಫ್ರೀ ಇರುತ್ತೆ. ಇದೆ ಒಳ್ಳೆ ಟೈಮ್ ನಮ್ಗೆ ಅದರ ಅಚ್ಚೆ ತೆಗಿಯೋಕೆ. ಮತ್ತೆ ಮೇನ್ ಆಗಿ ರಂಜಿತ್ ಸರ್ಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು, ಇದನ್ನ ನಾವು ನೋಡ್ಕೊಳ್ಳೇಬೇಕು. ಮತ್ತೆ ಇವನ ಫ್ರೆಂಡ್ ಹೇಳ್ತಾನೆ, ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಗೊತ್ತಾ ನಿಂಗೆ? ಸುಲ್ತಾನನ ಕಾರ್ತಿಕ ಮಹಾರಾಜ ಇಲ್ಲೇ ಕೊಂದಿದ್ದಂತ. ಮತ್ತೆ ಇಲ್ಲಿ ಕಾಲೇಜಿನಲ್ಲಿ ಎಲೆಕ್ಷನ್ ನಡೀತಿದೆ. ಅದೇ ಗ್ಯಾಪ್ ನಲ್ಲಿ ಕಾಲೇಜಿಗೆ ಎಂಟ್ರಿ ಆಗ್ತಿದ್ದಾರೆ. ಈಗ ಇವರ ಪ್ಲಾನ್ ನ ಪ್ರಕಾರ ಒಬ್ಬ ರಂಜಿತ್ ಸರ್ ಅನ್ನು ನೋಡ್ತಿದ್ದಾನೆ, ಇನ್ನೊಬ್ಬ ಕ್ಯಾಡ್ ಲ್ಯಾಬ್ ಗೆ ಹೋಗಿ ಅದನ್ನ ಸ್ಕ್ಯಾನ್ ಮಾಡ್ತಿದ್ದಾನೆ. ಮತ್ತೆ ಇವರಿಬ್ರು ಕ್ಲಾಸ್ ಅಲ್ಲಿ ಇದ್ದಾರೆ, ಬ್ಲೂಟೂತ್ ಅನ್ನ ಹಾಕಿ. ಆದ್ರೆ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ರಂಜಿತ್ ಸರ್ ಕ್ಯಾಡ್ ಲ್ಯಾಬ್ ನ ಬಳಿ ಹೋಗ್ತಿಲ್ಲ, ಅವರು ಕ್ಲಾಸ್ ರೂಮ್ ಗೆ ಬರ್ತಿದ್ದಾರೆ. ಇವರದಂತೂ ಈಗ ಕತೆನೆ ಮುಗೀತು. ರಂಜಿತ್ ಸರ್ ಇವನ ಕೈಯನ್ನ ಕಂಟ್ರೋಲ್ ಮಾಡಿ ಅವನ ಕೆಪ್ಪೆಗೆ ಹೊಡಿತಾನೆ. ಮತ್ತೆ ಇವನಾಗ ಇವನ ಫ್ರೆಂಡ್ ಅಲ್ಲಿಂದ ಓಡ್ತಾರೆ. ಸೊ ಅಲ್ಲಿಂದ ಎಸ್ಕೇಪ್ ಆಗಿ ಕ್ಯಾಡ್ ಲ್ಯಾಬ್ ಗೆ ಬರ್ತಾರೆ. ಇಲ್ಲಿ ಪ್ರಿಂಟ್ ತೆಗಿತಾನೆ ಇದಾರೆ. ಜೊತೆಗೆ ಇವನು ಕೇಳ್ತಾನೆ, ಅಲ್ಲಿ ರಂಜಿತ್ ಸರ್ ಏನ್ ಮಾಡ್ತಿದ್ದಾರೆ? ಅವನ ಫ್ರೆಂಡ್ ಹೇಳ್ತಾನೆ, ಅವರು ಆಫೀಸ್ ನಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಅದೇ ಗ್ಯಾಪ್ ನಲ್ಲಿ ಇವರು ಪ್ರಿಂಟ್ ಔಟ್ ಅನ್ನ ತೆಗೆದ್ರು. ಮತ್ತೆ ಆ ವಸ್ತುವಿನ ಕೀ ಆಗಿ ಅದು ಪ್ರಿಂಟ್ ಔಟ್ ಆಗಿದೆ. ಸೊ ಅದನ್ನ ಹಾಕ್ತಾರೆ. ಆದ್ರೆ ಇದು ವರ್ಕ್ ಆಗೋದಿಲ್ಲ. ಸೊ ಅವ್ರಿಗೆ ಗೊತ್ತಾಯ್ತು ಇದಕ್ಕೆ ಒರಿಜಿನಲ್ ಬೇಕು. ಸೊ ಈಗ ಏನ್ ಮಾಡೋದು ಅಂತ ಇದಾರೆ. ಸೊ ಕೊನೆಯದಾಗಿ ಒಂದೇ ಸೊಲ್ಯೂಷನ್ ಇರೋದು, ಅದರ ಒರಿಜಿನಲ್ ಕೀ ಬೇಕು. ಜಿತಿನ್ ಹೇಳ್ತಾನೆ, ಮಚ್ಚ ನೀನು ಹೇಗಾದ್ರೂ ಮಾಡಿ ರಂಜಿತ್ ಸರ್ ಬಳಿ ಇರೋ ಲಾಕೆಟ್ ಅನ್ನ ತರಬೇಕು, ಬೇರೆ ದಾರಿನೇ ಇಲ್ಲ ನಮ್ಗೆ. ಆದ್ಮೇಲೆ ಇವನು ಫ್ರೆಂಡ್ ಹೇಳ್ತಾನೆ, ಒಂದ್ ವೇಳೆ ಅವನನ್ನ ಸಾಯಿಸಿದ್ರೆ ನೀನು ಮೊದಲೇ ಮಗನಿಗೆ ನನ್ನ ಹೆಸರು ಇಡ್ಬೇಕು. ಏನ್ ಗುರಿ ಇದು? ಅಂತೂ ಇವನು ರಂಜಿತ್ ಸರ್ ನ ಬಳಿ ಇದ್ದಾನೆ. ಹೇಗೆ ಆ ಲಾಕೆಟ್ ಅನ್ನ ತೆಗೆಯೋದು ಗೊತ್ತಿಲ್ಲ. ಆದ್ರೆ ಅದೇ ಟೈಮ್ಗೆ ಅವನ ಹಿಂದೆ ಶಾಜಿ ಸರ್ ಬರ್ತಿದ್ದಾರೆ. ಮತ್ತೆ ಆಫೀಸ್ಗೆ ನುಗ್ಗೆ ಬಿಟ್ರು ಗುರು. ಏನಿದು? ಅಷ್ಟೆಲ್ಲ ರಂಜಿತ್ ಸರ್ ಮುಖಕ್ಕೆ ಸ್ಪ್ರೇ ಮಾಡ್ತಿದ್ದಾರೆ. ಮತ್ತೆ ಆ ಲಾಕೆಟ್ ಅನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಇವನ ಎದುರೇ. ಮತ್ತೆ ಜಿತಿನ್ಗೆ ಕಾಲ್ ಮಾಡ್ತಾನೆ, ಇಲ್ಲಿ ರಂಜಿತ್ ಸರ್ ನನ್ನ ಶಾಜಿ ಸರ್ ಬಂದು ಹೊಡೆದು ಬಿಟ್ರು, ಜೊತೆಗೆ ಲಾಕೆಟ್ ಕೂಡ ಅವರ ಕೈಯಲ್ಲೇ ಇದೆ. ಸೊ ಈಗ ಶಾಜಿ ಸರ್ ಅನ್ನ ಬೆನ್ನಿಡ್ತಿದ್ದಾನೆ. ಬೇರೆ ದಾರಿನೇ ಇಲ್ಲ. ಸರ್ ನಿಮ್ಗೆ ಆ ಲಾಕೆಟ್ ಯಾಕೆ ಬೇಕು ಅಂತ ಒಬ್ಬ ಹಿಡಿತಾನೆ. ಸರ್ ನನ್ನ ಮಾತನ್ನ ಕೇಳಿ ಅದರಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡೋಕ್ಕಾಗುತ್ತೆ. ಮತ್ತೆ ಶಾಜಿ ಸರ್ ಕೇಳ್ತಾರೆ, ಬ್ಲಾಕ್ ಮ್ಯಾಜಿಕ್ ಅಂತ ಹೇಳಿದ್ಯಾ? ಇವನ್ ಹೇಳ್ತಾನೆ, ಹೌದು, ನಿಮ್ಮ ಬಾಡಿಯನ್ನ ರಂಜಿತ್ ಸರ್ ಕಂಟ್ರೋಲ್ ಮಾಡ್ತಿದ್ರಲ್ವಾ, ಈಗ ಸರದಿ ಬಂದಿದೆ ನಾವು ಅವರ ಬಾಡಿಯನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಬನ್ನಿ ಒಪ್ಪಂದ ಮಾಡೋಣ. ಮತ್ತೆ ಅಲ್ಲಿಂದ ಹೋಗ್ತಾರೆ ಜಿತಿನ್ ನ ಬಳಿ. ಈಗ ಇವರ ಜೊತೆಗೆ ಶಾಜಿ ಸರ್ ಕೂಡ ಇದ್ದಾರೆ. ಈಗ ಲಾಕೆಟ್ ಅನ್ನ ಹಾಕ್ತಾರೆ ವಸ್ತುವಿಗೆ. ಮತ್ತೆ ಇದರ ಲಾಕ್ ತೆರೆಯುತ್ತೆ. ಇದು ಸೇಮ್ ಟು ಸೇಮ್ ಪಗಡೆ ಆಟ ರೀತಿಯೇ. ಮೊದಲನೇದಾಗಿ ಇದರಲ್ಲಿ ಒಂದು ಕುದುರೆ ಬರುತ್ತೆ, ಮತ್ತೆ ಸಿಂಹ. ಜಿತಿನ್ ಕೇಳ್ತಾನೆ, ನೀವು ಕೂಡ ರಂಜಿತ್ ಸರ್ ನ ಕಂಟ್ರೋಲ್ ಅಲ್ಲಿ ಇದ್ದೀರಾ? ಹೌದು, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಶಾಜಿ ಸರ್ ಹೇಳ್ತಾರೆ. ಸೊ ಇವನ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಬೇಸಿಕಲಿ ಈ ಗೇಮ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಅದನ್ನ ತಗೊಂಡ್ ಹೋಗ್ತಾರೆ ಒಂದು ಜಾಗಕ್ಕೆ. ಮತ್ತೆ ಈಗ ಆಡ್ತಾರೆ. ಡೈಸ್ ಅನ್ನ ಬಿಸಾಕ್ತಾರೆ. ಒಂದು ನಂಬರ್ ಬರ್ತಿದೆ. ಟೋಟಲ್ ಆಗಿ ಆಟವನ್ನು ಮುಗಿಸಬೇಕು ಅಷ್ಟೇ. ಇಲ್ಲಿ ಡೈಸ್ ಅನ್ನ ಹಾಕಿದಾಗೆ ಒಂದೊಂದೇ ಮೂವ್ ಆಗ್ತಿದೆ. ಈ ಗೇಮ್ ಅರ್ಧದಲ್ಲೇ ಸ್ಟಕ್ ಆಯ್ತು. ಯಾಕಂತಂದ್ರೆ ಅಲ್ಲಿಗೆ ಬಂದ್ರು ರಂಜಿತ್ ಸರ್. ಆದ್ರೆ ಜಿತಿನ್ 2 ಡೈಸ್ ಅನ್ನು ಕೂಡ ಬಿಸಾಕ್ದ ಬೈ ಮಿಸ್ಟೇಕ್ ಆಗಿ. ಮತ್ತೆ ಅವರು ಕೂಡ ಅಲ್ಲಿಗೆ ಬಂದ್ರು. ಸೊ ಇದರಿಂದ ಜಿತಿನ್, ರಂಜಿತ್ ಸರ್ ಹಾಗೂ ಶಾಜಿ ಸರ್ ಅಲ್ಲಿಂದ ಹಾರ್ ಬಿಡ್ತಾರೆ. ಅಂದ್ರೆ ಇವರು 3 ಜನರ ಬಾಡಿಯಲ್ಲಿ ಏನೋ ಆಯ್ತು. ಯಾಕಂದ್ರೆ ಅಲ್ಲಿ ಗೇಮ್ ಫಿನಿಶ್ ಆಗಿತ್ತು. ಇವನ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಹೇಳ್ತಾರೆ, ಜಿತಿನ್ ಎದ್ದೇಳು ಗುರು ಅಂತ. ಅದರಲ್ಲಿ ಶಾಜಿ ಸರ್ ಹೇಳ್ತಾರೆ, ಏನ್ ಎದ್ದೇಳು ಅಂತ ಹೇಳ್ತಿದ್ದೀರಾ, ನಾನು ಎದ್ದಿದ್ದೀನಲ್ಲ ಅಂತ. ಅಂದ್ರೆ ಇದರ ಅರ್ಥ ಏನು? ಹಾಗಾದ್ರೆ ಈಗ ಶಾಜಿ ಸರ್ ನ ಬಾಡಿಯಲ್ಲಿ ಜಿತಿನ್ ಇದ್ದಾನೆ. ವಾಟ್? ಅಂಡ್ ಇಲ್ಲಿ ರಂಜಿತ್ ಸರ್ ಕೂಡ ಎದ್ರು. ನೋಡಿದಾಗ ರಂಜಿತ್ ಸರ್ ನ ಬಾಡಿಯಲ್ಲಿ ಇದಾರೆ ಶಾಜಿ ಸರ್. ಇದಂತೂ ಫುಲ್ ಕನ್ಫ್ಯೂಸ್ ಗುರು. ಇವನ ಫ್ರೆಂಡ್ ಹೇಳ್ತಾನೆ, ಹಾಗಾದ್ರೆ ಜಿತಿನ್ ಶಾಜಿ ಸರ್ ನ ಬಾಡಿಯಲ್ಲಿ ಇದ್ದಾನೆ, ಮತ್ತೆ ಶಾಜಿ ಸರ್ ರಂಜಿತ್ ಸರ್ ನ ಬಾಡಿಯಲ್ಲಿ ಇದಾರೆ. ಇದರ ಅರ್ಥ ಜಿತಿನ್ ನ ಬಾಡಿಯಲ್ಲಿ ಇದಾರೆ ರಂಜಿತ್ ಸರ್. ಸೊ ಬೇಸಿಕಲಿ ಇದೆಲ್ಲ ಯಾಕಾಯ್ತು ಅಂದ್ರೆ, ಈ ಆಟವನ್ನು ಮಾಡುವಾಗ ಇವರೊಂದು ಮಿಸ್ಟೇಕ್ ಮಾಡಿದ್ರು. ಇಬ್ರು ಬೆಟ್ಟಿಂಗ್ ಮಾಡಿ ಆಡುವಾಗ ಇನ್ನೊಬ್ಬ ಬಂದು ಸೇರ್ಬಾರ್ದು. ಯಾಕಂದ್ರೆ ಅಲ್ಲಿ ಕಾನ್ಸಿಕ್ವೆನ್ಸಸ್ ಅನ್ನು ನಾವು ಕಾಣಬಹುದು. ಸೊ ಇದರ ಪರಿಣಾಮ ಮೂವರಿಗೆ ಕೂಡ ಬೀಳುತ್ತೆ. ಸೊ ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ ಶಾಜಿ ಸರ್ ನದು. ಇವನು ರಂಜಿತ್ ಸರ್ ನ ಕಂಟ್ರೋಲ್ ಅಲ್ಲಿ ಆ ಟೈಮ್ ನಲ್ಲಿ ಮನೆಗೆ ಬರ್ತಾನೆ. ಮತ್ತೆ ಇವನ ಹೆಂಡತಿ, ಇವನ ತಮ್ಮ ಹೇಳ್ತಾನೆ, ಕಾಲೇಜಿನಲ್ಲಿ ನಿಂದೆಲ್ಲ ದೂರ ಬರ್ತಿದೆ, ಏನಿದು ವಿಷಯ? ಇವನ ಹೆಂಡತಿ ಕೂಡ ಹೇಳ್ತಾಳೆ, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಇದ್ದೇ ಇದೆ. ಆದ್ರೆ ಇದೆಲ್ಲ ಏನಾಗ್ತಿದೆ ನಂಗೂ ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಅಂತ. ಆದ್ರೆ ಯಾರೋ ನನ್ನನ್ನ ಕಂಟ್ರೋಲ್ ಮಾಡ್ತಿರೋ ತರ ಕಾಣ್ತಿದೆ. ಮತ್ತೆ ಅಷ್ಟೊತ್ತರಲ್ಲೇ ರಂಜಿತ್ ಸರ್ ಬಂದು ಜಿತಿನ್ ತಲೆಯನ್ನು ಬೆಂಡ್ ಮಾಡ್ತಾನೆ. ಆದ್ರೆ ಅವನ ಕಂಟ್ರೋಲ್ ಅಲ್ಲಿ ಇಬ್ಬರಿದ್ದಾರೆ. ಕೇವಲ ಜಿತಿನ್ ಮಾತ್ರ ಅವನ ಕಂಟ್ರೋಲ್ ಅಲ್ಲಿ ಇರೋದಲ್ಲ. ಹಾಗಾಗಿ ಅದೇ ಟೈಮ್ ನಲ್ಲಿ ಇವನ ತಲೆ ಕೂಡ ಬೆಂಡ್ ಆಗುತ್ತೆ. ಮತ್ತೆ ಆ ದಿನ ಕುತ್ತಿಗೆ ಹಿಡಿದಾಗ ಜಿತಿನ್ ಕುತ್ತಿಗೆ ಹಿಡಿತಾನೆ. ಅದ್ರ ಜೊತೆಗೆ ಶಾಜಿ ಸರ್ ಕೂಡ ಕುತ್ತಿಗೆ ಹಿಡಿದಿದ್ರು. ಪಂಚ್ ಹೊಡಿಯುವಾಗ, ಸೊಳ್ಳೆ ಹೊಡಿಯುವಾಗ ಎಲ್ಲ ಟೈಮ್ ನಲ್ಲಿ ಅದೇ ಆಗಿತ್ತು. ಇದೆಲ್ಲ ಆಗಿ ಶಾಜಿ ಸರ್ ಅಂತೂ ಹುಚ್ಚಾಗ್ಬಿಟ್ರು ಗುರು. ಇವನ ಮನೆಯವರಂತೂ ತಿಳ್ಕೊಂಡ್ರೆ ಇವನಿಗೆ ಮಾನಸಿಕ ಆಗಿದೆ ಅಂತ. ನಿಮ್ಗೆ ನನ್ನ ಬಿಹೇವಿಯರ್ ಇಷ್ಟ ಇಲ್ಲ ಅಂದ್ರೆ ನೀವೇ ಹೋಗ್ಬೋದು ನಿಮ್ಮ ಮನೆಗೆ ಅಂತ. ಮತ್ತೆ ಇನ್ನೊಂದು ಟೈಮ್ ನಿಮ್ಗೆ ನೆನಪಿದೆ,
ನೆನಪಿದೆ. ಇಲ್ಲಿ ಪ್ರಾಜೆಕ್ಟರ್ ಅನ್ನ ತೆಗ್ದಿದ್ದ. ಅದೇ ಟೈಮ್ಗೆ ಶಾಜಿ ಸರ್ ಕೂಡ ನೇಣು ಹಾಕೊಂಡು ಸಾಯೋದು ಅಂತ ಇದ್ರು. ಬಟ್ ಅಲ್ಲಿ ಪ್ರಾಜೆಕ್ಟರ್ ಬಿದ್ದಿತ್ತು. ಸೊ ಇವನು ಬದುಕಿದ, ಹಗ್ಗ ಬಿದ್ದು. ಸೊ ಇಲ್ಲಿ ಇನ್ನೊಂದು ಕನ್ಫರ್ಮ್ ಆಗುತ್ತೆ ಏನಂದ್ರೆ ರಂಜಿತ್ ಸರ್ ಕಂಟ್ರೋಲ್ ಮಾಡ್ತಿದ್ದದು ಜಿತಿನ್ ಅನ್ನ ಅಂಡ್ ಜಿತಿನ್ ಕಂಟ್ರೋಲ್ ಮಾಡಿದ್ದು ಶಾಜಿ ಸರ್ ಅನ್ನ. ಸೊ ಇಲ್ಲಿ ಒಂದು ದೊಡ್ಡ ಕ್ಲಾರಿಟಿ ಸಿಕ್ತು. ಸೊ ಅವನಿಗೆ ಗೊತ್ತಾಗುತ್ತೆ ಇದೆಲ್ಲ ರಂಜಿತ್ ಸರ್ ಇಂದಾನೇ ಆಗ್ತಿದೆ ಅಂತ. ಹಾಗಾಗಿ ಆ ದಿನ ಎಲೆಕ್ಷನ್ ಮತ್ತೆ ಒಳ್ಳೆ ದಿನ ಅಂತ ಹೇಳಿ ಇವನು ಆಫೀಸ್ ರೂಮ್ ಗೆ ಬಂದು ರಂಜಿತ್ ಸರ್ ಗೆ ಸ್ಪ್ರೇ ಮಾಡ್ತಾನೆ ಕೋಪದಲ್ಲಿ. ಮತ್ತೆ ಸ್ವಲ್ಪ 4-5 ಶಾಟ್ ಹೊಡೆದು ಬಿಟ್ಟವರು. ಮತ್ತೆ ಅದೆಲ್ಲ ಆದ್ಮೇಲೆ ಈ ಸೀನ್ ಗೆ ಬಂತು. ಎಸ್, ಈಗ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಈಗ ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ, ನಾನೇನ್ ಮಾಡೋದು ಗುರು, ಈಗ ನಂಗೆ ನನ್ನ ಬಾಡಿ ಬೇಕು. ಇದೆಲ್ಲ ಆಗಿದ್ದು ರಂಜಿತ್ ಸರ್ ನಿಂದ, ನಿಮ್ಮಿಂದನೇ ಆಗಿದ್ದು ಅಂತ. ಆದ್ರೆ ನಾನು ಶಾಜಿ ಸರ್ ಗುರು, ನಾನ್ ರಂಜಿತ್ ಅಲ್ಲ, ನೀನ್ ಇರೋದು ನನ್ನ ಬಾಡಿನಲ್ಲಿ. ಇವನ ಫ್ರೆಂಡ್ ಹೇಳ್ತಾನೆ, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಕಾಣುತ್ತಾ, ಈ ಗೇಮ್ ಅನ್ನ ನೀವು ಫಿನಿಶ್ ಮಾಡ್ಬೇಕು. ಸೊ ವಾಪಸ್ ನಿಮ್ಮ ಬಾಡಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಜಿತಿನ್ ಅಂದ್ರೆ ರಂಜಿತ್ ಸರ್ ಹೇಳ್ತಾರೆ. ಆದ್ರೆ ಇವರಂತೂ ಹೊಡೆಯೋಕೆನೆ ಬರ್ತಿದ್ದಾರೆ ಗುರು. ಸೊ ಇವನೊಬ್ಬ ಫ್ರೆಂಡ್ ಪ್ಲಾನ್ ಮಾಡ್ತಾನೆ ಇದ್ದ ಎಲೆಕ್ಷನ್ ಅವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರ್ಬೇಕು ಅಂತ. ಆಗ ಸ್ವಲ್ಪ ಹೇಗಾದ್ರೂ ತಡಿಬಹುದು ಜಿತಿನ್ ಅನ್ನ, ಐ ಮೀನ್ ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಅನ್ನ. ಎಲ್ಲರೂ ಸೇರಿ ರಂಜಿತ್ ಸರ್ ಗೆ ಹೊಡಿತಿದ್ದಾರೆ. ಆಗ ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ, ಪ್ಲೀಸ್ ಗುರು ನನ್ಗೆ ಹೊಡಿಬೇಡಿ, ಅಂದ್ರೆ ನನ್ನ ಬಾಡಿಗೆ ಹೊಡಿಬೇಡಿ ಅಂತ. ಆದ್ರೆ ಯಾರು ಕೂಡ ಮಾತನ್ನ ಕೇಳೋಕೆ ರೆಡಿ ಇಲ್ಲ. ಮತ್ತೆ ರಂಜಿತ್ ಸರ್ ನ ಬಾಡಿಯಲ್ಲಿರೋ ಶಾಜಿ ಸರ್ ಹೇಳ್ತಾರೆ, ಒಮ್ಮೆ ನಿಲ್ಸ್ತೀರಾ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ರಂಜಿತ್ ಸರ್ ಅಂದ್ರೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅವನ ಬಾಡಿಯಲ್ಲಿದ್ದು ಇದು ಕಂಟ್ರೋಲ್ ಆಗುತ್ತೆ ಗುರು. ಮತ್ತೆ ಈಗ ಇವರು ಆ ರೂಮ್ ನಿಂದ ಹೋಗ್ತಾರೆ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ, ನಾನೀಗ ಸುಮ್ನೆ ಕೂತಿದ್ದೀನಿ, ಯಾಕಂದ್ರೆ ಅವರವರ ಬಾಡಿ ಅವರವರಿಗೆ ಸಿಗ್ಲಿ ಫಸ್ಟ್, ಆದ್ಮೇಲೆ ನಿಮ್ಮ ರಿವೆಂಜ್ ಏನಿದ್ರು ಮಾಡ್ಕೊಳ್ಳಿ, ಈಗ ಬೇಡ. ಮತ್ತೆ ಇವರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಬೋರ್ಡ್ ಅಲ್ಲಿ ಬರ್ದಿದ್ದಾರೆ ಯಾರ್ಯಾರ ಬಾಡಿ ಯಾರ್ಯಾರಿಗೆ ಹೋಗಿದೆ. ಸೊ ಇವರ ಬಾಡಿ ಪರಕಾಯ ಪ್ರವೇಶ ಮಾಡಿದೆ. ಮತ್ತೆ ಅಲ್ಲಿಂದ ಹೊರಡ್ತಾರ ರಂಜಿತ್ ಸರ್ ನ ಬಾಡಿಯಲ್ಲಿರುವಂತಹ ಶಾಜಿ ಸರ್. ಇವರಿಗಂತೂ ಡಿಫ್ರೆಂಟ್ ಫೀಲ್ ಆಯ್ತು ಗುರು. ಎಲ್ಲರೂ ಕಾಲೇಜಿನಲ್ಲಿ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಇವರಿಗೆ. ಫಸ್ಟ್ ಟೈಮ್ ಹೀಗೆ ನೋಡ್ತಿರೋದು. ಮತ್ತೆ ಇಲ್ಲಿ ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹಾಗೂ ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಆಟವನ್ನು ವಾಪಸ್ ಆಡಿ ಅವರವರ ಬಾಡಿ ಅವರವರಿಗೆ ಸಿಗೋ ಹಾಗೆ. ಆದ್ರೆ ಅವರಿಗೆ ರಿಯಲೈಸ್ ಆಗುತ್ತೆ ಅವರ ಬಳಿ ಡೈಸ್ ಇಲ್ಲ. ಆ ಗೇಮ್ ಅನ್ನ ಆಡೋದಕ್ಕೆಂದು ಡೈಸ್ ಬೇಕಿತ್ತಲ್ಲ, ಅದು ಕಾಣ್ತಿಲ್ಲ. ಸೊ ಗೊತ್ತಾಗುತ್ತಾ ಅದು ರಂಜಿತ್ ಸರ್ ನ ಬಾಡಿಯಲ್ಲಿರುವಂತಹ ಶಾಜಿ ಸರ್ ನ ಬಳಿ ಇದೆ. ಮತ್ತೆ ಕಾಲ್ ಮಾಡಿ ಕೇಳ್ತಾರೆ, ಪ್ಲೀಸ್ ಸರ್ ನಿಮ್ಮ ಡೈಸ್ ಅನ್ನ ಕೊಡಿ ಅಂತ. ಆದ್ರೆ ಇವನು ಒಪ್ಪೋದಿಲ್ಲ. ನೀವೇನ್ ಬೇಕಾದ್ರೂ ಮಾಡಿ, ನಿಮ್ಮ ಡೈಸ್ ನಾನು ಕೊಡೋದಿಲ್ಲ, ನಾನು ಈ ಬಾಡಿಯಲ್ಲಿ ಬದುಕ್ತೀನಿ. ಅಂಡ್ ಕಾರನ್ನ ಎತ್ಕೊಂಡು ಹೋಗ್ತಾನೆ ಮನೆ ಬಳಿಗೆ. ಇಲ್ಲಿ ಅಂತೂ ನಾಯಿ ಇದೆ ಗುರು. ಇದು ರಂಜಿತ್ ಸರ್ ನ ನಾಯಿ ಆಗಿದೆ. ಬಟ್ ನಾಯಿಗೆ ಆತ್ಮ ಚೇಂಜ್ ಆದದ್ದೆಲ್ಲ ಹೇಗೆ ಗೊತ್ತಾಗುತ್ತಾ? ಸೊ ಇವನಿಗೆ ಏನು ತೊಂದ್ರೆ ಇಲ್ಲ, ಈ ನಾಯಿ ಕೂಡ ಸಪೋರ್ಟ್ ಇದೆ. ಸೊ ಹೀಗೇನೆ ದಿನ ಕಳಿತಾ ಹೋಯ್ತು. ಶಾಜಿ ಸರ್ ರಂಜಿತ್ ಸರ್ ನ ಬಾಡಿಯನ್ನ ಬಿಡೋದಂತೂ ಕಾಣ್ತಾನೆ ಇಲ್ಲ. ಆ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ಫಿಟ್ನೆಸ್ ಅಲ್ಲಿ ಕೂಡ ಇದೆ. ಜೊತೆಗೆ ಈತ ಪ್ರೋಗ್ರಾಮ್ ಗೆಲ್ಲ ಹೋಸ್ಟ್ ಗೆ ಇವರನ್ನೇ ಕರೀತಾರೆ. ಇನ್ನೊಂದು ಕಡೆ ಇಲ್ಲಿ ಶಾಜಿನ ಬಾಡಿಯಲ್ಲಿರುವಂತಹ ಜಿತಿನ್ ಹಾಗೂ ಜಿತಿನ್ ನ ಬಾಡಿಯಲ್ಲಿರುವ ರಂಜಿತ್ ಸರ್ ಮಾತಾಡ್ಕೊಳ್ತಾರ. ಜಿತಿನ್ ನ ಬಾಡಿಯಲ್ಲಿರುವ ರಂಜಿತ್ ಸರ್ ಹೇಳ್ತಾರ, ನಾನ್ ಹೇಗೆ ನಿಮ್ಮಿಬ್ಬರನ್ನ ನಂಬಲಿ? ಒಂದು ವೇಳೆ ನಮ್ಮ 3 ಜನರ ಬಾಡಿಯನ್ನು ಒಂದೇ ಮಾಡಿ ಕೊನೆಗೆ ನನ್ನ ವಿರುದ್ಧ ನೀವು ಬಂದ್ರೆ ನಾನೇನ್ ಮಾಡೋದು? ಸೊ ಹಾಗಾಗಿ ಆ ಒಂದು ಡೈಸ್ ಸಿಗೋವರೆಗೂ ಅದರ ಬೋರ್ಡ್ ಅನ್ನ ನೀನ್ ತಕೋ, ಹಾಗೂ ಅದರ ಕೀಯನ್ನ ನಂಗೆ ಕೊಡು. ಸೊ ಡೀಲ್ ಡನ್ ಆಯ್ತು. ಮತ್ತೆ ಅದರ ಮರುದಿನ ಶಾಜಿ ಸರ್ ನ ಬಾಡಿಯಲ್ಲಿರುವಂತಹ ಜಿತಿನ್ ದಾರಿಯಲ್ಲಿ ಹೋಗುವಾಗ ಮೀಟ್ ಮಾಡ್ತಾನೆ ರಂಜಿತ್ ಸರ್ ನ ಬಾಡಿಯಲ್ಲಿರೋ ಶಾಜಿಯನ್ನ. ಬೇರೆಯವರ ಬಾಡಿಯಲ್ಲಿ ಜಾಸ್ತಿ ಚೆನ್ನಾಗಿ ಬದುಕ್ತಿರಲ್ವಾ ನೀವು ಮಾಡಿರೋದು ತಪ್ಪು ಅಂತ ನಿಮ್ಗೆ ಒಂದಲ್ಲ ಒಂದು ದಿನ ಗೊತ್ತಾಗುತ್ತಾ? ಮತ್ತೆ ಆ ಡೈಸ್ ಅನ್ನ ನೀವೇ ನಮ್ಗೆ ಬಂದು ಒಪ್ಪಿಸ್ತೀರಾ? ನೋಡ್ತಾ ಇರಿ, ಅಲ್ಲಿವರೆಗೆ ನೀವೇ ಲೂಡಾಡ್ಕೊಂಡು ಸಾಯ್ರಿ. ಮತ್ತೆ ಅಲ್ಲಿಂದ ಹೋಗ್ತಾನೆ. ಈಗ ಶಾಜಿ ಸರ್ ಹೋಗ್ತಿದ್ದಾರೆ ಕ್ಲಾಸ್ ರೂಮ್ ಗೆ. ಮತ್ತೆ ಆಫ್ ಕೋರ್ಸ್ ಗುರು ಕ್ಲಾಸ್ ರೂಮ್ ಅಲ್ಲಿ ಇದಾರೆ ಜಿತಿನ್, ಅಂದ್ರೆ ಜಿತಿನ್ ಅಲ್ಲ, ಜಿತಿನ್ ನ ಬಾಡಿಯಲ್ಲಿರುವ ರಂಜಿತ್ ಸರ್. ಸರ್ ಬಂದಾಗ ಎಲ್ಲರೂ ಕೂಡ ಕ್ಲಾಸ್ ಅಲ್ಲಿ ಎದ್ದೇಳ್ತಾರೆ. ಆದ್ರೆ ಇವರು ನಿಲ್ಲೋದಿಲ್ಲ. ಶಾಜಿ ಸರ್ ಹೇಳ್ತಾರೆ, ನಿಂಗೇನು ಸಪರೇಟ್ ಆಗಿ ನಿಲ್ಲೋಕೆ ಹೇಳ್ಬೇಕಾ? ಬಾ ಇಲ್ಲಿಗೆ ಬಂದು ಬೋರ್ಡ್ ಉಜ್ಜು ಅಂತ. ಅದಕ್ಕೆ ರಂಜಿತ್ ಸರ್ ಹೇಳ್ತಾರೆ, ಯಾಕೆ ನಿಂಗೆ ಕೈ ಇಲ್ವಾ? ಸುಮ್ನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ, ನನ್ನ ಹತ್ರ ಮಾತಾಡೋಕೆ ಬರ್ಬೇಡಿ. ಇಡೀ ಕ್ಲಾಸೇ ಶೋಕ್ ಆಯ್ತು ಗುರು. ಲೋಜಕ್ ಹೇಳ್ತಾನೆ, ಜಿತಿನ್ ಏನ್ ಮಾಡ್ತಿದೀಯಾ ನೀನು? ಸರ್ಗೆ ರೆಸ್ಪೆಕ್ಟ್ ಕೊಡು. ರಂಜಿತ್ ಸರ್ ಹೇಳ್ತಾನೆ, ಅಲ್ಲಿ ನಿಂತಿರೋದು ನನ್ನ ಅಪ್ಪ ಅಲ್ಲ ರೆಸ್ಪೆಕ್ಟ್ ಕೊಡೋಕೆ, ನೀವು ಸುಮ್ನೆ ಮುಚ್ಕೊಂಡು ಕೂತ್ಕೋ ಅಂತ. ಮತ್ತೆ ಇಡೀ ಕ್ಲಾಸ್ ಏನಾಗುತ್ತೆ ಗುರು? ಶಾಜಿ ಸರ್ ಹೇಳ್ತಾರೆ, ಒಮ್ಮೆ ಇಲ್ಲಿಗೆ ಬಾ, ನಾ ಕಲಿಸ್ತೀನಿ ನಿಂಗೆ ಅಂತ. ಸೊ ಆ ರೂಮ್ ನಿಂದ ಹೋಗ್ತಾರೆ. ಅಂಡ್ ಇಲ್ಲಿ ಸೈಡ್ ನಲ್ಲಿ ಜಿತಿನ್ ಇದ್ದ. ಸೊ ಈಗ 3 ಜನ ಒಟ್ಟಿಗೆ ಸೇರಿದ್ದಾರೆ ಅಂಡ್ ಬಾಗಿಲನ್ನು ಮುಚ್ತಾರೆ. ಜಿತಿನ್ ನ ಬಾಡಿಯಲ್ಲಿರುವಂತಹ ರಂಜಿತ್ ಸರ್ ಕೇಳ್ತಾರ, ನೀನು ಸ್ವಲ್ಪ ಓವರ್ ಮಾಡ್ತಿದ್ಯಾ, ನೀನು ಡೈಸನ್ ಕೊಡು, ನೀನು ಅನ್ಕೊಳ್ತೀನಿ ಇಲ್ಲದಿದ್ರೆ. ಅದಕ್ಕೆ ರಂಜಿತ್ ಸರ್ ನ ಬಾಡಿಯಲ್ಲಿದ್ದಂತ ಶಾಜಿ ಸರ್ ಹೇಳ್ತಾನೆ, ನಂಗೆ ಅಂತೂ ಸಾವಿನ ಭಯನೇ ಇಲ್ಲ, ಏನ್ ಬೇಕಾದ್ರೂ ಮಾಡು, ಅಂತೂ ನೀನು ನನ್ನನ್ನು ಕೊಲ್ಲೋದಿಲ್ಲ, ಯಾಕಂದ್ರೆ ಈ ಬಾಡಿ ನಿಂದಾಗಿದೆ. ಆದ್ರೆ ಸಡನ್ ಆಗಿ ಇವನು ಕೊಲ್ಲೋಕೆನೆ ಬಂದ ಗುರು. ಬಟ್ ಇಲ್ಲಿ ಶಾಜಿನ ಬಾಡಿಯಲ್ಲಿರೋ ಜಿತಿನ್ ತಡಿತಾನೆ, ಸರ್ ಬೈ ಮಿಸ್ಟೇಕ್ ಆಗಿ ಅವರನ್ನ ಕೊಡ್ಬೇಡಿ, ನೀವು ಒಂದು ವೇಳೆ ಅವರನ್ನ ಕೊಂದ್ರೆ ನಮ್ಮ ಬಾಡಿ ಮತ್ತೆ ವಾಪಸ್ ಸಿಗೋದಿಲ್ಲ. ಮತ್ತೆ ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಹೇಳ್ತಾರ, ಯಾವಾಗ ಡೈಸ್ ನನ್ನ ಕೈಗೆ ಸಿಗುತ್ತೆ ಅವತ್ತೇ ನಿಮ್ಮ ಸಾವು ಅಂತ ತಿಳ್ಕೊಳ್ಳಿ. ಮತ್ತೆ ಅಲ್ಲಿಂದ ವಾಶ್ರೂಮ್ ಗೆ ಹೋಗ್ತಾರ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ, ನಮ್ಗೆಂತೂ ಶಾಜಿ ಸರ್ ಡೈಸ್ ಕೊಡೋದಂತೂ ಕಾಣ್ತಿಲ್ಲ, ಸೊ ಪ್ಲೀಸ್ ನೀವಾದ್ರೂ ನಂಗೆ ಒಂದು ಹೆಲ್ಪ್ ಮಾಡ್ತೀರಾ? ನನ್ನ ಬಾಡಿಯಲ್ಲಿ ಅಂತೂ ನೀವಿದ್ದೀರಿ, ಸೊ ನನ್ನ ಬಾಡಿನ ಮೇಂಟೈನ್ ಮಾಡಿ ಅಂತ. ಆಗ ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಹೇಳ್ತಾರ, ಈ ತಪ್ಪಿಗೆಲ್ಲ ಕಾರಣ ನೀನು ನನ್ನ ಬಳಿ ಹೆಲ್ಪ್ ಕೇಳೋಕೆ ಬರ್ತಿದ್ಯಾ, ಆದ್ರೆ ನಿನ್ನ ಬಾಡಿ ನನ್ನ ಬಡಿ ಇದೆ, ನಾನ್ ನನ್ಗೆ ಬೇಕಾದಾಗೆ ಮಾಡ್ತೀನಿ. ಮತ್ತೆ ಸ್ವಲ್ಪ ದಿನ ಹೀಗೇನೆ ಕಳಿಯುತ್ತಾ. ಜಿತಿನ್ ನ ಬಾಡಿಯಲ್ಲಿ ರಂಜಿತ್ ಸರ್ ತುಂಬಾ ಒರಟಾಗಿ ಬಿಹೇವ್ ಮಾಡ್ತಾರೆ, ಅದು ಕೂಡ ಒಬ್ಬ ಕೆಟ್ಟವನ ರೀತಿ. ಇನ್ನೊಂದು ಕಡೆ ಶಾಜಿ ಸರ್ ರಂಜಿತ್ ನ ಬಾಡಿಯಲ್ಲಿ ಇಡೀ ಕಾಲೇಜಿನಿಂದ ರೆಸ್ಪೆಕ್ಟ್ ತಗೊಳ್ತಾ ಪ್ರೋಗ್ರಾಮ್ ಗೆಲ್ಲ ಅಟೆಂಪ್ಟ್ ಆಗಿ ಫುಲ್ ಜಾಲಿ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಶಾಜಿ ಸರ್ ನ ಬಾಡಿಯಲ್ಲಿರುವಂತಹ ಜಿತಿನ್ ಏನ್ ಮಾಡೋದು, ನನ್ನ ಬಾಡಿ ಹೇಗೆ ವಾಪಸ್ ಸಿಗುತ್ತೆ ಅಂತ ಪರದಾಡ್ತಿದ್ದಾನೆ. ಸೊ ಒಂದು ದಿನ ಆ ಡೈಸನ್ ಹುಡುಕೋಕಂತ ಜಿತಿನ್ ಇದಾನಲ್ಲ, ರಂಜಿತ್ ಸರ್ ನ ಮನೆಗೆ ಹೋಗ್ತಾನೆ. ಯಾಕಂದ್ರೆ ರಂಜಿತ್ ಸರ್ ನ ಬಾಡಿಯಲ್ಲಿ ಶಾಜಿ ಇದಾರೆ, ನಿಮಗೆ ಗೊತ್ತಿರೋ ಹಾಗೆ. ಈ ನಾಯಿ ಅಂತೂ ತುಂಬಾ ಡೇಂಜರ್ ಆಗಿದೆ. ಸೊ ಈಗ ಏನ್ ಮಾಡುದು ಅಂತ ಇವನು ಆಲೋಚನೆಯಲ್ಲಿದ್ದಾನೆ. ಸೊ ಮತ್ತೆ ಒಂದು ಐಡಿಯಾ ಉಳಿಯುತ್ತೆ, ನಾನೀಗ ಇರೋದು ಶಾಜಿ ಸರ್ ನ ಬಾಡಿಯಲ್ಲಿ ಅಲ್ವಾ, ಹಾಗಾದ್ರೆ ಒಂದು ವೇಳೆ ನಾನೀಗ ಆಲ್ಕೋಹಾಲ್ ಅನ್ನ ಕುಡಿದ್ರೆ ಅದು ಶಾಜಿ ಸರ್ಗೆ ಕೂಡ ಎಫೆಕ್ಟ್ ಆಗ್ಬೇಕು ತಾನೆ, ಅಂದ್ರೆ ರಂಜಿತ್ ಸರ್ ನ ಬಾಡಿಯಲ್ಲಿರೋ ಶಾಜಿ ಸರ್ಗೆ. ಸೊ ವಿಸ್ಕಿ ತಂದ್ರು ಗುರು. ಮತ್ತೆ ಅಲ್ಲಿ ಕುಡಿಯೋಕೆ ಶುರು ಮಾಡ್ತಾನೆ. ಅದೇ ಟೈಮ್ ರಂಜಿತ್ ನ ಬಾಡಿಯಲ್ಲಿರುವ ಶಾಜಿ ಸರ್ ಸ್ಟೇಜ್ ನಲ್ಲಿ ಸಾಂಗ್ ಹೇಳೋಕೆ ಅಂತ ಕರೆದಿರ್ತಾರೆ. ಬಟ್ ಇಲ್ಲಿ ಅಮಲ್ ಕುಡಿಯೋ
ಇರೋದ್ರಿಂದ ಅಲ್ಲಿ ಕೂಡ ಎಫೆಕ್ಟ್ ಆಗ್ತಿದೆ. ಸೊ ಅವನ ಫ್ರೆಂಡ್ ಹೇಳ್ತಾನೆ ಇಲ್ಲಿ ಕಾರ್ಯಕ್ರಮ ನಡೀತಿತ್ತು, ರಂಜಿತ್ ನ ಬಾಡಿಯಲ್ಲಿರೋ ಶಾಜಿ ಸರ್ ಅಂತೂ ಇಲ್ಲಿ ಅಮಲ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಇವರೆಲ್ಲರಿಗೂ ಕೂಡ ಖುಷಿ ಆಯ್ತು ಗುರು, ಇದು ವರ್ಕ್ ಆಯ್ತು ಅಂತ. ಸೊ ಇವರು ಅಂಗಡಿಗೆ ಹೋಗಿ ಇನ್ನೊಂದು ಮಾಲ್ ಅನ್ನು ತರ್ತಾರೆ. ಅಂಗಡಿಯವನು ಕೇಳ್ತಾನೆ ಒಂದು ಬ್ರಾಂಡ್ ಹೆಸರು ಹೇಳಿ, ನಂಗೆ ಡೈರೆಕ್ಟ್ ಹೇಳಿದ್ರೆ ಹೇಗೆ. ಅದಕ್ಕೆ ಅವನ ಫ್ರೆಂಡ್ ಹೇಳ್ತಾನೆ ನೀವು ಕೊಡೋದು ಯಾವ ರೀತಿ ನಶೆ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಇಡೀ ಸತ್ಯನೇ ಹೇಳ್ಬೇಕು. ಸೊ ಒಂದ್ ಎತ್ಕೊಂಡು ಬರ್ತಾನೆ ಆಲ್ಕೋಹಾಲ್ ಅನ್ನ. ಮತ್ತೆ ಇವರು ರೋಡ್ ಸೈಡ್ ನಲ್ಲಿ ವೇಟ್ ಮಾಡ್ತಾರೆ, ಯಾಕಂದ್ರೆ ರಂಜಿತ್ ಸರ್ ನ ಮನೆ ಆ ಜಾಗದಲ್ಲೇ ಇರೋದು. ಅಂಡ್ ಇಲ್ಲಿ ಆಲ್ಕೋಹಾಲ್ ಅನ್ನ ಕುಡಿದು ಡ್ರಿಂಕ್ ಮಾಡೋ ತರ ಬಂದಿದ್ದಾನೆ. ಅಂಡ್ ಮತ್ತೆ ಇವರು ರೆಡಿ ಮಾಡಿದ್ದಾರೆ ಎಣ್ಣೆಯನ್ನ. ಮತ್ತೆ ಎದುರಿದ್ದಾರೆ ಶಾಜಿ ಸರ್. ಓಕೆ, ಹಾಗಾದ್ರೆ ನನ್ನ ಸತ್ಯವನ್ನು ತಿಳ್ಕೊಳ್ಬೇಕಾಗಿ ನೀವು ಎಣ್ಣೆಯನ್ನ ಕುಡಿತಿದ್ದೀರಾ, ಕುಡಿರಿ, ನಾನಂತೂ ಸತ್ಯ ಹೇಳೋದೇ ಇಲ್ಲ. ಆದ್ರೆ ಅದೇ ಕ್ಷಣಕ್ಕೆ ಶಾಜಿ ಸರ್ ನ ಬಾಡಿಯಲ್ಲಿರುವಂತಹ ಜಿತಿನ್ ಇಡೀ ಕ್ವಾರ್ಟರ್ ಕುಡಿದು ಬಿಡ್ತಾನೆ. ಸೊ ಇದನ್ನು ಕುಡಿದು ಫುಲ್ ಟೈಟ್ ಆಗಿ ಇವನಂತೂ ಅಮಲಲ್ಲಿ ಬಿದ್ಬಿಟ್ಟ ಗುರು. ಅಲ್ಲಿಂದ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕೂಡ ಹೇಳ್ತಾರೆ ಇದೆಂತ ಕೇಸ್ ಗುರು, ಇವರು ಬಿದ್ದದಕ್ಕೆ ಆಲ್ಕೋಹಾಲ್ ಕಾರಣ ಅಂತ ಗೊತ್ತಾಯ್ತು. ಆದ್ರೆ ದೇಹದಲ್ಲಿ 1% ಆಲ್ಕೋಹಾಲ್ ಕಾಣ್ತಿಲ್ಲ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಂತ ವಿಚಿತ್ರ ಕೇಸನ್ನ ನೋಡ್ತಿದ್ದೀನಿ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ ಸರ್ ಕಂಡೀಷನ್ ಹೇಗಿದೆ ಈಗ. ಕಂಡೀಷನ್ ಸ್ವಲ್ಪ ಕಷ್ಟ ಇದೆ ಅವರು ಹೇಳೋದಕ್ಕೆ. ಇವರು ಹೆಚ್ಚಾಗಿ ಡ್ರಿಂಕ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವರ ತಲೆನೋವು ಜಾಸ್ತಿಯಾಗಿ ತಲೆ ಸುತ್ತು ಬಂದಿದೆ. ಆದ್ರೆ ಇವರು ಈಗ ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ದಾರೆ. ಆದ್ರೆ ಅದೇ ಹೊತ್ತಿಗೆ ಜಿತಿನ್ ನ ಬಾಡಿಯಲ್ಲಿರುವಂತಹ ರಂಜಿತ್ ಸರ್ ಬರ್ತಾರೆ. ಶಾಜಿ ಎಲ್ಲಿದ್ದಾನೆ ಹೇಳುವಂತ. ಆಲ್ಮೋಸ್ಟ್ 2-3 ದಿನ ಆಯ್ತು ಅವನನ್ನ ನಾನು ನೋಡ್ಲೇ ಇಲ್ಲ. ಇವನಾಗನೆ ಫೋನ್ ಬಂತು ಹೇಳಿ ತಪ್ಪಿಸ್ತಾನೆ. ಮತ್ತೆ ಜಿತಿನ್ ನ ಬಾಡಿಯಲ್ಲಿರುವಂತಹ ರಂಜಿತ್ ಅಲ್ಲಿನ ಕ್ಲಾಸ್ ರೂಮ್ ಗೆ ಹೋಗ್ತಾನೆ. ಇಲ್ಲಂತೂ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿರುತ್ತೆ. ಲೋಜೋ ಹೇಳ್ತಾನೆ ಇಲ್ಲಿಗೆ ಬರೋ ಹಂಗಿಲ್ಲ, ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ, ಕಾಣ್ತಿಲ್ವಾ ಅಂತ. ಆಗ ಇವನು ಹೋಗ್ತಾನೆ. ಆದ್ರೆ ಇವನದು ಈಗೋ ಹರ್ಟ್ ಆಯ್ತು, ಯಾಕಂದ್ರೆ ಲೋಜೋ ಹೇಳ್ದ ತುಂಬಾ ಸ್ಲೋ ಆಗಿ ನಡೀತಿದ್ಯಾ, ಬೇಗ ಹೋಗು ಅಂತ. ಸೊ ಇವನು ವಾಪಸ್ ಬಂದ ಇವನನ್ನ ಪೋಕ್ ಮಾಡೋದಕ್ಕೆ. ಅವನ ಈಗೋ ಹರ್ಟ್ ಮಾಡೋ ತರ ಮಾಡ್ತಾನೆ. ಬಿಟ್ರೆ ಇವನು ಕೊಂದೇ ಬಿಡ್ತಾನೆ ಗುರು ಅಂತ ಜನ ಬೇಕಾ ಇವನಿಗೆ ಪೆಟ್ಟು ಇವನ ಜೊತೆ. ಆದ್ರೆ ಅಲ್ಲಿಗೆ ಬರ್ತಾನೆ ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್. ಇಲ್ಲಿ ಗಲಾಟೆ ಎಲ್ಲ ಮಾಡೋದು ಬೇಡ ಅನ್ಸುತ್ತೆ, ಪ್ಲೀಸ್ ಆದಷ್ಟು ದೂರ ಇರ್ತೀರಾ ಅಂತ ತಪ್ಪಿಸ್ತಾನೆ. ಮತ್ತೆ ಅಲ್ಲಿಂದ ಹೊರಗೆ ಹೋಗ್ತಾರ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಬೇಡ್ಕೊಳ್ತಾನೆ ಸರ್ ದಯವಿಟ್ಟು ನನ್ನ ಬಾಡಿಯನ್ನು ಯೂಸ್ ಮಾಡಿ ಏನೇನೋ ಮಾಡಬೇಡಿ ಪ್ಲೀಸ್, ಗಲಾಟೆ ಅಂತೂ ಮಾಡ್ಲೇಬೇಡಿ. ಅದಕ್ಕೆ ರಂಜಿತ್ ಸರ್ ಹೇಳ್ತಾನೆ ಓಕೆ ನಿನ್ನ ಮಾತನ್ನ ನಾನು ಒಪ್ತೀನಿ, ನಿಂಗೆ ನಾಳೆವರೆಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಡೈಸ್ ತಂದು ಸರಿ ಮಾಡದಿದ್ರೆ ನಾನು ತುಂಬಾ ಕೆಟ್ಟ ಪದನ ಯೂಸ್ ಮಾಡಬೇಕಾಗುತ್ತೆ ನಿನ್ನ ಗರ್ಲ್ ಫ್ರೆಂಡ್ ಎದುರು. ಮತ್ತೆ ಅಲ್ಲಿಂದ ಹೋದ. ಆಗನೇ ಕಾಲ್ ಬರುತ್ತೆ, ಏ ಜಿತಿನ್ ಇಲ್ಲಿ ರಂಜಿತ್ ನ ಬಾಡಿಯಲ್ಲಿರುವಂತಹ ಶಾಜಿ ಸರ್ಗೆ ಪ್ರಜ್ಞೆ ಬಂತು ಅಂತ. ಹಾಗಾದ್ರೆ ಅವ್ರ ಹತ್ರ ಕೇಳು ಪ್ಲೀಸ್ ನಿಮ್ಮ ಡೈಸ್ ಅನ್ನ ಕೊಡ್ತೀರಾ ಅಂತ. ಮತ್ತೆ ಅವನು ಕೇಳ್ಬಿಟ್ಟ ಗುರು ಶಾಜಿ ಸರ್ ಪ್ಲೀಸ್ ನಿಮ್ಮ ಡೈಸ್ ಅನ್ನ ಕೊಡ್ತೀರಾ ಅಂತ. ಸೊ ಇವರು ಹೇಳ್ತಾರ ನನ್ನಂತೂ ಕೊಲ್ಲೋಕೆನೆ ಬಂದಿದ್ರೆ ನಾನು ಯಾಕೆ ಕೊಡ್ಲಿ ನಿಮ್ಗೆ. ಮತ್ತೆ ಗೊತ್ತಾಗುತ್ತೆ ನಾಳೆ ದಿನ ಕಲ್ಚರ್ ಡೇ ಆಗಿದೆ. ಸೊ ಹಬ್ಬದ ವಾತಾವರಣ ಇಡೀ ಕಾಲೇಜ್ ನಲ್ಲಿ ನೀವೇ ನೋಡ್ಬೋದು ಯಾವ ರೀತಿ ಎಲ್ಲ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಎಲ್ಲ ಜೋಕರ್ಸ್ ಗಳು ಗುರು. ಆದ್ರೆ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಬೇರೆ ನಡೀತಿದೆ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನೆ ಸರ್ ನೀವು ತಪ್ಪು ಮಾಡ್ತಿದ್ದೀರಾ, ನಮ್ಗೆ ರಂಜಿತ್ ಸರ್ ಮೋಸ ಮಾಡ್ತಿದಾರ. ಅವ್ರು ಹೇಳ್ತಿದಾರೆ ವಾಪಸ್ ನಾನು ಗೇಮ್ ಅನ್ನ ಆಡೋದಿಲ್ಲ ಅಂತ, ಯಾಕಂದ್ರೆ ಅವರಿಗೆ ನನ್ನ ಬಾಡಿ ಬೇಕು. ಅಷ್ಟರಲ್ಲೂ ಡಾಕ್ಟರ್ ಹೇಳಿದ್ರು ನೀವೀಗಿರೋ ಬಾಡಿ ಅಂದ್ರೆ ರಂಜಿತ್ ಸರ್ ನ ಬಾಡಿ ಇದರಲ್ಲಿ ತುಂಬಾನೇ BP ಶುಗರ್ ಇದೆ. ಸೊ ನೀವ್ ಯಾವಾಗ ಬೇಕಾದ್ರೂ ಸಾಯ್ಬಹುದು. ಸೊ ಅವರ ಪ್ಲಾನ್ ಏನಂದ್ರೆ ನನ್ನ ಬಾಡಿಯನ್ನು ತಗೊಂಡು ಅದರಿಂದ ಅವರು ಹೊಸ ಲೈಫ್ ಅನ್ನ ಮಾಡಬಹುದು. ಆದ್ರೆ ರಂಜಿತ್ ನ ಬಾಡಿಲಿದ್ದ ಶಾಜಿ ಸರ್ ಹೇಳ್ತಾರೆ ನೀನ್ ನನ್ನ ಮಂಗ ಮಾಡೋಕೆನೆ ಹೀಗೆ ಹೇಳ್ತಿದ್ಯಾ. ಮತ್ತೆ ಇನ್ನೊಂದು ಕಡೆ ಗುರು ಜಿತಿನ್ ನ ಬಾಡಿಲಿರೋ ರಂಜಿತ್ ಸರ್ ಇದ್ದವ್ರಿಗೆಲ್ಲ ಹೊಡಿತಿದಾರ. ಇವನು ಹೊಡಿತಿರೋದು ಕೇವಲ ಯಾರೆಲ್ಲ ಇವನ ಮೇಲೆ ಬಾಯಿ ಹಾಕೋಕೆ ಬಂದ್ರು ಅವರ ಮೇಲೆ ಮಾತ್ರ. ಸೊ ಇಲ್ಲಿಂದ ಪ್ಲಾಟ್ ಇಷ್ಟ ರಿವೀಲ್ ಮಾಡ್ತಾರೆ. ಅವನು ಪ್ರತಿ ಸಲ ಹೇಳ್ತಿದ್ದ ಆ ಡೈಸೊಮ್ಮೆ ನಂಗೆ ಸಿಗ್ಲಿ ಅಂತ. ಇದರ ಅರ್ಥ ಏನಂದ್ರೆ ಯಾ ಡೈಸೊಮ್ಮೆ ಸಿಕ್ಕಿದ್ರೆ ಇವರನ್ನ ಕೊಲ್ಲೋದು ಅಂತ. ಇಬ್ಬರನ್ನು ಕೂಡ ಕೊಂದು ಜಿತಿನ್ ನ ಬಾಡಿಯಲ್ಲಿ ಇವನು ಬದುಕೋತಾರ. ಮತ್ತೆ ಈ ವಿಷಯವನ್ನ ಕನ್ವಿನ್ಸ್ ಮಾಡ್ತಾನೆ ಶಾಜಿ ಸರ್ಗೆ. ಮತ್ತೆ ಆ ದಿನ ನೀವು ಬದುಕೋಕೆ ಕಾರಣ ಕೂಡ ನಾನೇ ಆಗಿದ್ದೀನಿ, ಯಾಕಂದ್ರೆ ಆ ದಿನ ನಿಮ್ಮನ್ನ ರಂಜಿತ್ ಸರ್ ಕೊಲ್ಲೋದಕ್ಕಿದ್ರು. ಯಾಕಂದ್ರೆ ಅವರಿಗೆ ಅವರ ದೇಹದಲ್ಲಿ ಯಾವುದೇ ಮೋಹ ಇಲ್ಲ, ಅದಂತೂ ಸಾಯೋ ದೇಹವಾಗಿದೆ, ಆ ರೀತಿ BP ಇದೆ ಅದಕ್ಕೆ. ಅದರಲ್ಲಿ ಜಿತಿನ್ ನ ಬಾಡಿಯಲ್ಲಿ ಇರುವಂತಹ ರಂಜಿತ್ ಬೇರೆ ಇದ್ದವರನ್ನೆಲ್ಲ ಹೊಡೆದು ಫೈನಲ್ ಆಗಿ ಲೀಜನ್ ಅನ್ನು ಹೊಡೆದಾಕ್ ಬಿಡ್ತಾನೆ. ಸೊ ಈಗ ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಎಲ್ಲರಿಗೆ ತೋರಿಸ್ತಾನೆ ಅವನ ಹೆಲ್ತ್ ರಿಪೋರ್ಟ್. ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಎಷ್ಟೆಲ್ಲ ರೋಗ ಇದೆ ಗುರು ಈ ರಂಜಿತ್ ಸರ್ಗೆ. ಆದ್ರೆ ಅದೇ ಟೈಮ್ಗೆ ಇವನ ಹೆಂಡತಿ ಅಂದ್ರೆ ಶಾಜಿ ಸರ್ ನ ಹೆಂಡತಿ ಬರ್ತಾರೆ. ಸೊ ನೀವು ಡೈವರ್ಸ್ ಕೊಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀರಿ ನಂಗೆ. ಅದ್ರಲ್ಲಿ ಶಾಜಿ ಸರ್ ನ ಬಾಡಿಯಲ್ಲಿ ಇರೋದು ಜಿತಿನ್ ಗುರು. ಅವಳಿಗೇನ್ ಗೊತ್ತು, ಅವನ್ ಹೇಳ್ತಾನೆ ಹಾಗೇನು ಇಲ್ಲ, ಅದೇನು ಇಲ್ಲ, ನನ್ನಂತಹ ಲೈಫ್ ನಲ್ಲಿ ಎಕ್ಸೈಟ್ಮೆಂಟ್ ಇಲ್ಲದವನು ನಿಂಗೆ ಹೇಗೆ ಇಷ್ಟ ಆಗೋಕೆ ಸಾಧ್ಯ, ಅದಕ್ಕೋಸ್ಕರ ನಾನೇ ಡೈವರ್ಸ್ ಕೊಡ್ತಿದ್ದೀನಿ. ಆದ್ರೆ ಅವನ ಕಣ್ಣು ಎದುರಿಗಿಂತ ಜಾಸ್ತಿ ಹಿಂದೆ ಹೋಗ್ತಿದೆ, ಯಾಕಂದ್ರೆ ಅಲ್ಲಿ ಜೀವಿಕ ಕೂತಿದ್ದಾಳೆ. ಆದ್ರೆ ಇವನಿಗೇನು ಮಾಡೋಕೆ ಆಗ್ತಿಲ್ಲ ಗುರು. ಶಾಜಿ ಸರ್ ನ ಹೆಂಡತಿ ಹೇಳ್ತಾಳೆ ನಮ್ಗೆ 10 ವರ್ಷದ ದಾಂಪತ್ಯ ಇದೆ, ಆದ್ರೆ ಇಷ್ಟವರೆಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ, ಅಷ್ಟರಲ್ಲೂ ನೀವು ಡೈವರ್ಸ್ ಮಾಡ್ತಿದ್ದೀರಾ ಅಂದ್ರೆ ಕೇಳ್ಕೊಳ್ಳಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಇವನಂತೂ ಶಾಕ್ ಆದ ಗುರು. ಪ್ರೆಗ್ನೆಂಟ್ ಅಂತ ಹೇಳ್ತಿದ್ಯಾ, ಈ ಮಗು ಅಂತೂ ನನ್ನದಲ್ವೇ ಅಲ್ಲ. ಇವಳಂತೂ ಮುಖಕ್ಕೇನೆ ನೀರ್ ಹರಿಸಿದ್ಲು ಗುರು. ಇವನ್ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಂದ್ರೆ ಇವನ ಮಗಂತೂ ಅಲ್ವೇ ಅಲ್ಲ, ಇದು ಜಿತಿನ್ ಆಗಿದ್ದಾನೆ. ಅದಕ್ಕೆ ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಶಾಜಿ ಸರ್ ನ ಮನೆಗೆ ರಂಜಿತ್ ಸರ್ ಬರ್ತಾರೆ. ಐ ಮೀನ್ ಶಾಜಿ ಸರ್ ಅದು. ಇವನು ಬಂದ್ ಹೇಳ್ತಾನೆ ಶಾಜಿ ಸರ್ಗೆ ನೀವು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅದನ್ನ ಹೇಗೆ ಅವ್ರು ವ್ಯಕ್ತಪಡಿಸಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಶಾಜಿ ಸರ್ ನ ಹೆಂಡತಿ ಹೇಳ್ತಾಳೆ ನಾನು ಇವತ್ತು ಅವರ ಬಳಿ ಮಾತಾಡೋಕೆ ಹೋಗಿದ್ದೆ, ನಾನು ಪ್ರೆಗ್ನೆಂಟ್ ಅಂತ ಕೂಡ ಹೇಳ್ದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಈ ಮಗು ನಂದಲ್ಲ ಅಂತ. ಆದ್ರೆ ಇವನು ಹಗ್ ಮಾಡ್ತಾನೆ ಗುರು, ಯಾಕಂದ್ರೆ ಇದು ಶಾಜಿ ಸರ್ ಆಗಿದ್ದಾನೆ. ನನ್ನನ್ನು ದಯವಿಟ್ಟು ಕ್ಷಮಿಸು ಪ್ಲೀಸ್, ನಾನೇ ನಿನ್ನ ಶಾಜಿ. ಇವಳಂತೂ ಓಡಿಸಿ ಹಾಕ್ಬಿಟ್ಲು ಗುರು. ಇವನ್ ಹೇಳ್ತಾನೆ ನನ್ನ ಮಾತು ಕೇಳು ಪ್ಲೀಸ್, ಒಂದು ಗೇಮ್ ಆಡಿದ್ರೆ ಸರಿ ಆಗ್ತೀನಿ ನಾನು. ಆದ್ರೆ ಇದನ್ನೆಲ್ಲ ಯಾರು ಅರ್ಥ ಮಾಡಿ ಹೇಳ್ತಾರ. ಸೊ ಅಲ್ಲಿಂದ ಹೋಗ್ತಾನೆ. ಅಂಡ್ ಈಗ ಫೈನಲ್ ಆಗಿ ಎದುರಿಗೆ ಬಂದಿದ್ದಾನೆ. ನನ್ನ ಬಳಿ ಡೈಸ್ ಇದೆ, ಪ್ಲೀಸ್ ಈ ಗೇಮ್ ಅನ್ನ ಫಿನಿಶ್ ಮಾಡೋಣ ಅಂತ ಕೇಳ್ತಾನೆ ಶಾಜಿ ಸರ್ ನ ಬಾಡಿಲಿರುವಂತ ಜಿತಿನ್ಗೆ. ಸೊ ಇವ್ರು ಕೇಳ್ತಾರ ಹಾಗಾದ್ರೆ ಡೈಸ್ ಎಲ್ಲಿದೆ. ಶಾಜಿ ಸರ್ ಹೇಳ್ತಾರ ಅದು ನಾಯಿನ ಕತ್ತಲ್ಲಿ ಇಟ್ಟಿದ್ದ. ಶಾಜಿ ಸರ್ ನ ಬಾಡಿಯಲ್ಲಿರೋ ಜಿತಿನ್ ಹೇಳ್ತಾನ ಈಗ ನಮ್ಮ ಬಳಿ ಡೈಸ್ ಇದೆ, ಆದ್ರೆ ಅದಕ್ಕಿಂತ ಮುಂಚೆ ರಂಜಿತ್ ಸರ್ಗೆ ಗೊತ್ತಾಗದಾಗ ಅವರ ಲಾಕೆಟ್ ಅನ್ನ ತೆಗಿಬೇಕು. ಇವರೆಲ್ರಿಗೂ ಆಶ್ಚರ್ಯ ಆಯ್ತು ಗುರು, ಏನಿದು. ಸೊ ಲಾಕೆಟ್ ನಿನ್ನ ಬಳಿ ಇಲ್ವಾ. ಇವನು ಹೇಳ್ತಾನೆ ಹಾಗೆ ಕೊಟ್ಟಿದ್ದು, ನೀನ್ ಹೇಗೆ ಹಾಗೇನೆ ಕೊಡೋಕೆ ಸಾಧ್ಯ. ಇವನು ಹೇಳ್ತಾನೆ ಅದು ಬೈ ಮಿಸ್ಟೇಕ್ ಆಗಿ ಆ ದಿನ ಕೊಟ್ಟಿದ್ದ. ಮತ್ತೆ ಈಗೊಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಮೊದಲು ನಮ್ಮ ಹತ್ರ ಡೈಸ್ ಆಗೋ ವಸ್ತು ಇದೆ, ಸೊ ನಮ್ಗೆ ನಿಮ್ಗೆ ಕೀ ಬೇಕು ಅಂತ
ಅಂತ ಕೇಳ್ಬೇಕು. ಒಂದು ವೇಳೆ ಅವರು ಡೂಪ್ಲಿಕೇಟ್ ಕೊಟ್ರೆ ನಾವು ಅದನ್ನ ಪರಿಶೀಲನೆ ಮಾಡಿ ಹೇಗಾದ್ರೂ ಸರಿ ಮಾಡಬೇಕು ಅಷ್ಟೇ. ಸೊ ಈಗ ಬೋರ್ಡ್ ಹಾಗೂ ಡೈಸ್ ರೆಡಿ ಇದೆ. ಲಾಕೆಟ್ ಅನ್ನು ಕೊಡೋದಕ್ಕೆ ಜಿತಿನ್ ನ ಬಾಡಿ ಇರುವಂತಹ ರಂಜಿತ್ ಸರ್ ಬರ್ತಾರೆ. ಮತ್ತೆ ಫೈನಲ್ ಆಗಿ ಹಾಕಿ ಬಿಟ್ರು. ಇಲ್ಲಿ 4 ಜನ ಇವನ ಕೈಯನ್ನ ಹಿಡಿದಿದ್ದಾರೆ. ರಂಜಿತ್ ಸರ್ ನಿಮ್ಮ ಎಲ್ಲ ಪ್ಲಾನ್ ನಮ್ಗೆ ಗೊತ್ತಾಗಿದೆ. ಶಾಜಿ ಸರ್ ಪಕ್ಕ ಡೈಸ್ ಅನ್ನು ಕೊಡಿ, ಈ ಗೇಮ್ ಅನ್ನ ಕಂಪ್ಲೀಟ್ ಮಾಡೋಣ ಅಂತ. ಆದ್ರೆ ಆಗ ರಿಯಲೈಸ್ ಆಗುತ್ತೆ ಇವರ ಬಳಿ ಇರೋದು ಒಂದೇ ಡೈಸ್. ಆ ಗೇಮ್ ಅನ್ನ ಆಡೋದಕ್ಕೆ 2 ಡೈಸ್ ಬೇಕು. ಆಗ ರಂಜಿತ್ ನ ಬಾಡಿಯಲ್ಲಿರೋ ಶಾಜಿಗೆ ಡೌಟ್ ಬರುತ್ತೆ, ಜಿತಿನ್ ಕೂಡ ಸೇರ್ಕೊಂಡು ಏನೋ ಮಾಡ್ತಿದ್ದಾನೆ, ಇಲ್ಲಿ ಏನೋ ದೊಡ್ಡ ಮೋಸ ನಡೀತಿದೆ ಅಂತ. ಆದ್ರೆ ಅವನು ಯಾವುದೇ ಮೋಸ ಮಾಡಿರ್ಲಿಲ್ಲ. ಸೊ ಅವರವರಲ್ಲಿಯೇ ಒಂದು ಕಿತ್ತಾಟ ನಡೆಯುತ್ತೆ. ಸೊ ಆ ಇನ್ನೊಂದು ಡೈಸ್ಗೆನೆ ಇಷ್ಟೆಲ್ಲ ಕಿತ್ತಾಟ ನಡೀತಿರೋದು. ಆಗ ಜಿತಿನ್ ಹೇಳ್ತಾನೆ, ನಾನು ನನ್ನನ್ನೇ ಕೊಲ್ಕೊಳ್ತೀನಿ, ನೀವು ಹೀಗೆಲ್ಲ ಹುಚ್ಚಾಟ ಮಾಡಿದ್ರೆ. ಆಗ ಶಾಜಿ ಸರ್ ಹೇಳ್ತಾರೆ, ಹಾಗೆಲ್ಲ ಮಾಡಕ್ ಹೋಗ್ಬೇಡ ಗುರು, ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ ಅದೇ ಗ್ಯಾಪ್ ನಿಂದ ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಎಸ್ಕೇಪ್ ಆಗ್ತಾರೆ. ಎಸ್ ಗಾಯ್ಸ್, ರಂಜಿತ್ ನ ಬಳಿ ಇದೆ ಡೈಸ್. ಅದೇ ದಿನ ಬೇರೆ ಕಾಲೇಜ್ ಡೇ ಆಗಿತ್ತು. ಇಲ್ಲಿ ಭರತನಾಟ್ಯ ನಡೀತಿದೆ. ಪ್ರಾಕ್ಟೀಸ್ ಮಾಡಿದವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆದ್ರೆ ಅದರ ಟಾಪ್ ಫ್ಲೋರ್ ನಲ್ಲಿ ಇಲ್ಲಿ ಬೇರೆ ನಡೀತಿದೆ. ಜಿತಿನ್ ನ ಬಾಡಿಯಲ್ಲಿರೋ ರಂಜಿತ್ ಸರ್ ಅಂತ ಇಲ್ಲಿ ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ. ಆದ್ರೆ ಎಲ್ಲರೂ ಸೇರಿ ಇವರನ್ನ ಹಿಡ್ಕೊಂಡ್ ಬಿಟ್ರು. ಮತ್ತೆ ಅವರ ಡೈಸ್ ಅನ್ನು ಕೂಡ ತಗೊಂಡ್ರು. ಈಗ ಆಡ್ತಾರೆ. ಆದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿದ್ರು. ಇಲ್ಲಿ ಬೇಸಿಕಲಿ ರಂಜಿತ್ ಸರ್ ನ ಬಾಡಿಯಲ್ಲಿರುವಂತಹ ಶಾಜಿ ಸರ್ ರಂಜಿತ್ ಸರ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ಇವರಲ್ಲಿ ಎಣ್ಣೆ ಹೊಡೆದಾಗ ಅದರ ಅಮಲು ಜಿತಿನ್ ನ ಬಾಡಿಯಲ್ಲಿರುವಂತಹ ರಂಜಿತ್ ಸರ್ಗೆ ಆಗುತ್ತೆ. ಸೊ ಈ ಟ್ರಿಕ್ ಅನ್ನು ಯೂಸ್ ಮಾಡಿ ಅವರನ್ನ ಅಮಲ್ ಬರಿಸ್ತಾರೆ. ಸೊ ಕೊನೆಯ ಡೈಸ್ ಸಿಕ್ಕಿ ಬಿಡ್ತು. ಅಂಡ್ ಇವ್ರ ಗೇಮ್ ಅನ್ನ ಆಡಿ ಡೈಸ್ ಅಲ್ಲಿ ಮೂವ್ ಮಾಡಿದ್ರು ತುಂಬಾ ಸ್ಟೆಪ್ ಅನ್ನ. ಆದ್ರೆ ಫೈನಲ್ ಆಗಿ ಇವನ್ನೆಲ್ಲರನ್ನ ತಡೆದ್ಬಿಟ್ಟ. ರಂಜಿತ್ ಸರ್ ನ ಬಾಡಿಯಲ್ಲಿದ್ದ ಶಾಜಿ ಸರ್ ಹೇಳ್ತಾರೆ, ಪ್ಲೀಸ್ ನನ್ನ ಮಗನನ್ನು ನೋಡ್ಬೇಕು ನಂಗೆ, ನನ್ನನ್ನ ದಯವಿಟ್ಟು ಕೊಲ್ಬೇಡ. ಆದ್ರೆ ಜಿತಿನ್ ನ ಬಾಡಿಯಲ್ಲಿರುವಂತಹ ರಂಜಿತ್ ಸರ್ ಹೇಳ್ತಾರೆ, ಸೊ ನಿನ್ನ ಕೊನೆ ಅಧ್ಯಾಯ ಇದೇನಾ? ಆಗ ಹೇಳ್ತಾನೆ, ನೀನ್ ಈ ಗೇಮ್ ಅನ್ನ ಮುಗಿಸ್ಬೇಕು ಅಂತಾನೆ ಇಲ್ಲ, ನಾನು ಈ ಗೇಮ್ ಅನ್ನ ಮುಗಿಸ್ತೀನಿ ಅಂತ. ಅಂಡ್ ಆ 2 ಡೈಸ್ ಗಳನ್ನ ಬಿಸಾಕ್ತಾನೆ ಅಲ್ಲಿಂದಾನೆ. ಅಂಡ್ ಅದರಲ್ಲಿ ಡೈಸ್ ಹಾಕಿದ್ರು, ಗೇಮ್ ಅನ್ನ ಫಿನಿಶ್ ಮಾಡಿದ್ರು. ಸೊ ಅದೇ ಟೈಮ್ಗೆ ಅಲ್ಲಿದ್ದ ಗ್ಲಾಸ್ ನ ಮೇಲೆ ಹಾರ್ಬಿಡ್ತಾರೆ ರಂಜಿತ್ ಸರ್ ನ ಬಾಡಿ ಇದ್ದಂತಹ ಶಾಜಿ ಸರ್. ಯಾಕಂದ್ರೆ ಈಗನೇ ಬಾಡಿ ಚೇಂಜ್ ಆಗುತ್ತೆ. ಸೊ ಬಾಡಿ ಚೇಂಜ್ ಆದಾಗ ರಂಜಿತ್ ಸರ್ ಸತ್ತಿರ್ತಾರೆ. ಸೊ ಗೊತ್ತಾಯ್ತಲ್ಲ ಗಾಯ್ಸ್ ಇವರ ಮೈಂಡ್ ಏನಂತ. ಎಂತ ಪ್ಲಾನ್ ಗುರು. ಸೊ ಈಗ 3 ಜನರ ಬಾಡಿ ಅವರವರ ಬಾಡಿಗೆನೆ ಹೋಯ್ತು. ಎಲ್ರು ಅವರವರೇ ಆಗಿದ್ದಾರೆ. ಮತ್ತೆ ಸ್ಟೇಜ್ ಗೆ ಬೀಳುತ್ತೆ ರಂಜಿತ್ ಸರ್ ನ ಹೆಣ. ಅಷ್ಟು ದೊಡ್ಡ ಗ್ಲಾಸ್ ನ ಪೆಟ್ಟಾದ್ಮೇಲೆ ಇವರು ಬದುಕೋದಂತ ಡೌಟ್. ಸೊ ಹೆಣನೆ ಬಿದ್ಬಿಡ್ತು. ಅಂಡ್ ಅವ್ರ ಹೆಲ್ತ್ ರಿಪೋರ್ಟ್ಸ್ ಕೂಡ ನಮ್ಗೆ ಗೊತ್ತಿದೆ ಯಾವ ರೀತಿ ಇತ್ತು ಅಂತ. ಸೊ ಆ ದಿನನೇ ಆ ದಿವ್ಯ ಶಕ್ತಿ ಇರೋ ವಸ್ತುವನ್ನ ಬೆಂಕಿಯಲ್ಲಿ ಬರ್ನ್ ಮಾಡ್ಬಿಡ್ತಾರೆ. ಮತ್ತೇನು ಗುರು, ಇವರ ಲೈಫ್ ಅಂತೂ ಚೆನ್ನಾಗಿ ನಡೀತು. ಜಿತಿನ್ ಅವನ ಲವರ್ ನ ಜೊತೆಗೆ ಮಾತಾಡೋಕೆ ಶುರು ಮಾಡಿದ ಹಾಗೂ ಸಕ್ಸಸ್ ಕೂಡ ಆಯ್ತು. ಇನ್ನೊಂದು ಕಡೆ ಶಾಜಿ ಸರ್ ಕೂಡ ಅವನ ಪ್ರೆಗ್ನೆಂಟ್ ಹೆಂಡತಿಯೊಟ್ಟಿಗೆ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಸುಖವಾಗಿ ಬದುಕಿದ್ರು. ಸೊ ಇಲ್ಲಿಗೆ ಪಡಕ್ಕಳ ಮೂವಿ ಮುಗಿಯುತ್ತೆ. ಸೊ ಇದಂತೂ ತುಂಬಾ ಅದ್ಭುತ ಮೂವಿ ಆಗಿತ್ತು. ನಿಮ್ಗೆ ಈ ಮೂವಿ ಇಷ್ಟ ಆಯ್ತಾ? ಜೊತೆಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ನಮ್ಗೆ ಸಪೋರ್ಟ್ ಮಾಡೋದಿದ್ರೆ ಮೆಂಬರ್ಶಿಪ್ ಅನ್ನು ಕೂಡ ತಗೊಳ್ಬಹುದು. ಕೇವಲ 59 ರೂಪೀಸ್ ಅಷ್ಟೇ. ಮತ್ತೆ ಬ್ರೇಕಿಂಗ್ ಬ್ಯಾಡ್, ಅಟ್ಯಾಕ್ ಆನ್ ಟೈಟನ್ ಬರ್ತಾನೆ ಇರುತ್ತೆ ಇನ್ನು ಫ್ಯೂಚರ್ ನಲ್ಲಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಅಲ್ಲಿ ತನಕ ಈ ವಿಡಿಯೋನ ನೋಡಿ. ಜೈ ಕರ್ನಾಟಕ ಮಾತೆ, ಪೀಸ್.